ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇವತ್ತು ಒಂದು ಮುಹೂರ್ತ ಭಾಗದಲ್ಲಿ ಗುರು ಪುಷ್ಯಾಮೃತ ಯೋಗ ಅಂತ ಕರೀತಾರೆ. ಗುರು ಪುಷ್ಯಾಮೃತ ಯೋಗ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದು. ಗುರುವಾರ ದಿವಸ ಪುಷ್ಯ ನಕ್ಷತ್ರ ಇವತ್ತು 6:50 ಸಂಜೆ ಇದೆ. ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬರ್ತಕ್ಕಂಥ ಸಮಯದಲ್ಲಿ ನಾವು ಏನೇನು ಕೆಲಸ ಮಾಡಿದ್ರೂ ಕೂಡ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತ ಹೇಳ್ತಾರೆ, ದ್ವಿಗುಣ ಆಗುತ್ತೆ ಅಂತ ಹೇಳ್ತಾರೆ. ಪುಷ್ಯ ಅಂತ ಕರೀತಾರೆ ಅದಕ್ಕೆ, ಅಂದರೆ ಗುಡ್ನೆಸ್. ಶನಿಯ ನಕ್ಷತ್ರ ಆಗಿರ್ತಕ್ಕಂಥದ್ದು, ಹಾಗೆ ವಾರ ಗುರುವಾರ ಬಂದಿರತಕ್ಕಂಥದ್ದು, ಚಂದ್ರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥದ್ದು, ಇಷ್ಟು ಕೂಡ ಇಲ್ಲಿ ನಮಗೆ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ. ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಇವತ್ತು ನೀವು ಕೆಲವೊಂದು ಸಿದ್ಧಿಗಳನ್ನ ಅಥವಾ ಕೆಲವೊಂದು ವಿಚಾರಗಳನ್ನ ನೀವು ಬಹಳ ಅದ್ಭುತವಾಗಿ ಮಾಡ್ಕೋಬಹುದು. ಇದರಲ್ಲಿ ವಿಶೇಷವಾಗಿ ಈ ಒಂದು ಗುರು ಪುಷ್ಯಾಮೃತ ಯೋಗ ಸ್ವಲ್ಪ ಮಟ್ಟಿಗೆ ನಮಗೆ ಶತ್ರುನಾಶಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಬಹಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರ. ಹಳದಿನ ತಗೊಳ್ಳೋದು, ಟರ್ಮರಿಕ್ ಕೊಂಬು, ಅದನ್ನು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಅದಕ್ಕೆ ಎಳ್ಳೆಣ್ಣೆ ಮಿಕ್ಸ್ ಮಾಡಿ, ಸ್ವಲ್ಪ ಬಟ್ಲಲ್ಲಿ ಎಳ್ಳೆಣ್ಣೆ ಮಿಕ್ಸ್ ಮಾಡಿ ಅದನ್ನು ಇವತ್ತು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತು. ಸೊ ಅದಾದ ನಂತರ ಸಂಜೆ ಗುರುಪುಷ್ಯಾಮೃತ ಯೋಗ ಮುಗಿದ ಆದಮೇಲೆ ಅದನ್ನು ಸಾಧ್ಯವಾದಷ್ಟು ಅರಳಿ ಮರಕ್ಕೆ ಹಾಕ್ತಕ್ಕಂಥದ್ದು. ಶತ್ರುಗಳು ಯಾರು ಕೂಡ ನಿಮ್ಮ ಹತ್ರನೂ ಸ್ವಲ್ಪ ತಾತ್ಕಾಲಿಕವಾಗಿ ಅಂತ ಹೇಳ್ಬೋದು, ಇದನ್ನು ತಾತ್ಕಾಲಿಕವಾಗಿ ಅವರ ಮನಸ್ಸು ಪರಿವರ್ತನೆ ಆಗ್ತಕ್ಕಂಥದ್ದು. ಅಂದರೆ ಒಬ್ಬ ಮನುಷ್ಯ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇರ್ತಾನೋ ಅಥವಾ ಒಂದು ಕೆಲಸ ತನ್ನ ಪಾಡಿಗೆ ತಾನು ಮಾಡ್ತಾ ಇರ್ತಾನೋ, ಒಂದೊಂದೇ ಮೆಟ್ಲು ಏರ್ತಾ ಇದ್ದಷ್ಟು ಸಹಪಾಠಿಗಳಿಗೆ ಮತ್ತೆ ಸಹ ಕುಟುಂಬ ವರ್ಗದವರಿಗೆ ಅಸೂಯೆ, ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಕೆಲವು ನೆಗೆಟಿವ್ ವೈಬ್ರೇಷನ್ಸ್ ಅಂತ ನಾವೇನು ಹೇಳ್ತೀವಿ, ನಕಾರಾತ್ಮಕ ಶಕ್ತಿಗಳು ನಮಗೆ ಒಳ್ಳೆಯದನ್ನು ಮಾಡಬೇಕು, ಅದನ್ನು ಕೆಟ್ಟದನ್ನು ದೂರಪಡಿಸಿ ಒಳ್ಳೇದು ಮಾಡಬೇಕು, ಧನಾತ್ಮಕ ಶಕ್ತಿ ಬರಬೇಕು ಅಂತಂದರೆ ಕೆಲವೊಂದು ದಿವಸ ಯೋಗಗಳು ಅಂತ ಕರಿತೀವಿ, ಮುಹೂರ್ತ ಭಾಗದಲ್ಲಿ ಬರ್ತಕ್ಕಂಥ ಯೋಗಗಳು. ಅನೇಕ ಯೋಗಗಳಲ್ಲಿ ಗುರು ಪುಷ್ಯಾಮೃತ ಯೋಗ, ಪುಷ್ಯ ಆದಿತ್ಯ ಯೋಗ, ದ್ವಿರ್ದ್ವಾದಶ ಸ್ವಾತಿ ಪುಷ್ಕರ ಯೋಗ ಅಂತ ಬೇಕಾದಷ್ಟಿದೆ. ಅದರಲ್ಲಿ ಪರಮೋಚ್ಚವಾಗಿರ್ತಕ್ಕಂಥದ್ದು ಗುರು ಪುಷ್ಯಾಮೃತ ಯೋಗ. ಸೊ ಇವತ್ತು ಈ ತಂತ್ರ ಮಾಡ್ಕೊಳ್ಳಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ ಈ ಮಂತ್ರವನ್ನು ಒಂದು 27 ಬಾರಿ ಉಚ್ಚಾರಣೆ ಮಾಡ್ಕೊಳ್ಳಿ. ಕಣ್ಣು ದೃಷ್ಟಿಗೆ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಮುಂದಿನ ದಿವಸ, ನಾಳೆ ಅಂದರೆ ಶುಕ್ರವಾರ ದಿವಸ ಯಾವುದರ ಒಂದು ಬನ್ನಿ ಮರ ಅಥವಾ ಔದುಂಬರ ಮರ ಅಥವಾ ಅರಳಿ ಮರಕ್ಕೆ ಈ ಮಿಶ್ರಣವನ್ನು ಹಾಕೊಳ್ಳೋದು. ಒಂದು ಬಟ್ಲು, ಸಣ್ಣ ಬಟ್ಲಲ್ಲಿ ಮಾಡ್ಕೊಳ್ಳಿ. ಅರ್ಧ ಅರಿಶಿಣ ಮತ್ತೆ ಎಳ್ಳು. ಇದು ನಾವು ಪ್ರಕೃತಿಗೆ ಹಾಕಿದಾಗ ಅಲ್ಲಿ ಒಂದು ಅನೇಕ ಕ್ರಿಮಿಕೀಟಗಳು ಕೂಡ ಹತ್ರಕ್ಕೆ ಬರೋದಿಲ್ಲ ಆ ಮರದ ಹತ್ರ. ಅಲ್ಲಿ ಸ್ವಲ್ಪ ಹಚ್ಚಿದ್ರು ಕೂಡ, ಲೇಪನ ಮಾಡಿದ್ರು ಕೂಡ ಒಳ್ಳೇದೇ. ತುಂಬ ಜನ ಇದನ್ನು ಲೇಪನೂ ಮಾಡ್ತಾರೆ. ತುಂಬ ಹಿಂದಿನ ಕಾಲದಲ್ಲಿ ಆ ಒಂದು ಮರಕ್ಕೆ ಹಚ್ತಾ ಇದ್ರು. ಮರಕ್ಕೆ ಯಾವುದೋ ಹುಳ ಹಿಡಿದೇ ಇರಲಿ ಅಂತ ಹೇಳಿ ಎಲ್ಲ ಬಂದು ಹಚ್ತಾ ಇದ್ರು. ಅದು ವಿತ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ರು.
ಸೊ ಅಲ್ಲಿ ಜಸ್ಟ್ ಅಲ್ಲಿ ಒಂದು ಹಾಕ್ಬಿಟ್ಟು ಇದ್ರ ಹತ್ರ ಹಾಕ್ಬಿಟ್ಟು ಬಂದರೆ ಸಾಕು. ಔದುಂಬರ ಮರ, ಹಾಗೆ ಬನ್ನಿ ಮರ ಅಥವಾ ಅರಳಿ ಮರಕ್ಕೆ ಒಂದು ಬಟ್ಲು ತಗೊಳ್ಳಿ, ಅರಿಶಿಣದ ಕೊಂಬನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಳಿ. ಎಷ್ಟು ಸರಿ ಪ್ರಮಾಣದಲ್ಲಿ ಎಳ್ಳೆಣ್ಣೆ ಮಿಕ್ಸ್ ಮಾಡಿ ಅದೊಂಥರ ಪೇಸ್ಟ್ ಥರ ಆಗುತ್ತೆ. ಆ ಪೇಸ್ಟ್ಗೆ ಒಂದು ಸ್ವಲ್ಪ ಎಡಗೈಲಿ ಆ ಬಟ್ಲು ಇಟ್ಕೊಂಡು ಬಲಗೈಲಿ ಮುಚ್ಕೊಂಡು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಕಾರ್ಯ ಭಾಳ ವೇಗವಾಗಿ ಸಾಗಲಿ, ಯಾವುದೋ ಅಡಚಣೆ ಇಲ್ಲದೆ ಸಾಗಲಿ, ನಾನು ಮಾಡ್ತಕ್ಕಂಥ ಕಾರ್ಯ ಜಯಬೇರಿ ಆಗಲಿ, ನಿಮ್ಮ ಸಂಸಾರ ಇರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು, ಅಥವಾ ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ವೈಫ್ ಇರ್ಬೋದು, ಎಲ್ಲವೂ ಕೂಡ ಒಳ್ಳೆ ರೀತಿಯೇ ನಡೆದು ನಮಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಟ್ಟು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಅಲ್ಲಿಡಿ, ದೇವರ ಹತ್ರ ಇಡಿ. ಅದಾದ ನಂತರ ಒಂದು 27 ಬಾರಿ ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ, ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಈ ಮಂತ್ರನ 27 ಬಾರಿಯಲ್ಲಿ ಹೇಳದೆ ನಮಸ್ಕಾರ ಮಾಡಿ ಬನ್ನಿ. ಅಷ್ಟೇ, ಮುಗೀತು. ಅದಲ್ಲೇ ಇರಲಿ. ಅದು ನಿಮಗೆ ಎಲ್ಲೆಲ್ಲಿ ಹಸುವೆ ಇರ್ತಕ್ಕಂಥದ್ದು, ಹೊಟ್ಟೆ ಕಿಚ್ಚಿರ್ತಕ್ಕಂಥದ್ದು, ಹೊಟ್ಟೆ ಕಿಚ್ಚು ಬಹಳ ಕಾಮನ್ ಈ ಕಲಿಯುಗದಲ್ಲಿ. ಕಾಮನ್ ಅಂದರೆ ಕಾಮನೆಸ್ಟ್. ಅದು ಕೂಡ ಒಂದು ಪಕ್ಷ ನಮಗೆ ನೆಗೆಟಿವ್ ಆಗುತ್ತೆ. ನಾವು ಭಾಳ ಚೆನ್ನಾಗಿರ್ತೀವಿ, ಎಲ್ಲೋ ಒಂದು ಕಡೆ ಹೋಗಿ ಬಂದರೆ ಏನೋ ಒಂದು ಸಮಸ್ಯೆ ಆಗ್ಬಿಡೋದು. ಒಂದು ಗಾಡಿ ಕೈ ಕೊಡೋದು, 2 ವೀಲರ್ ಹೋಗಿ ಬಂದ್ವಿ, ಯಾವುದೋ ಎಲ್ಲಿಗೋ ಹೋಗಿ ಬಂದ್ವಿ, ಸಡನ್ನಾಗಿ ಚೆನ್ನಾಗಿರ್ತಕ್ಕಂಥದ್ದು ಬರ್ತಾ ಪಂಚರ್ ಆಗೋದು, ಅಥವಾ ಏನೋ ಒಂದು ಸಡನ್ನಾಗಿ ಜಾರ್ ಬೀಳೋದು, ಅಥವಾ ಬರ್ತಾ ಏನೋ ಕೇಬಲ್ ಕಟ್ ಆಗಿಬಿಡೋದು. ಅದು ನೆಗೆಟಿವಿಟಿ ಕ್ಯಾರಿ ಮಾಡುತ್ತೆ. ಕೆಲವೊಂದು ನಾವು ಮೆಜರ್ ಮಾಡೋಕ್ಕಾಗಲ್ಲ. ಅದೇ ನಮ್ಮ ಈ ಒಂದು ಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಇರ್ತಕ್ಕಂಥದ್ದು. ವಿಜ್ಞಾನ ಆದರೆ ನಾವು ಮೆಜರ್ ಮಾಡ್ಬೋದು, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ನೋಡ್ಬೋದು. ಕೆಲವೊಂದು ನಾಟ್ ಏಬಲ್ ಟು ಸೀನ್, ಜಸ್ಟ್ ಲೈಕ್ ಏರ್, ಇಟ್ ಕ್ಯಾನ್ ಓನ್ಲಿ ಬಿ ಫೆಲ್ಟ್ ಅಂತ ಹೇಳ್ತೀವಿ. ಗಾಳಿನ ಎಲ್ಲೂ ಯಾವ ಅಪ್ಯಾರಟಸ್ಸೂ ಇಲ್ಲ. ಗಾಳಿನ ನೋಡೋಕ್ಕೆ ಯಾವ ಒಂದು ಸಾಧನನೂ ಇಲ್ಲವೇ ಇಲ್ಲ. ಇಲ್ಲಿ ಗಾಳಿ ಇದೆ ಅಂತಂದರೆ ಓನ್ಲಿ ವಿ ಹ್ಯಾವ್ ಟು ಫೀಲ್ ಅಷ್ಟೇ. ಇಲ್ಲಿ ಏರ್, ಅದಕ್ಕೊಂದು ಮೆಜರ್ ಇರುತ್ತೆ ಅಷ್ಟೇ. ಇಟ್ ಕೆನಾಟ್ ಬಿ ಸೀನ್. ಸೊ ಅಂಥ ಫೋರ್ಸೀನ್ ಅನ್ಫೋರ್ಸೀನ್ ಫೋರ್ಸಸ್ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ಸೊ ನಾವು ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗ ನಾವಲ್ಲಿ ಪೂಜೆ ಮಾಡ್ತೀವೋ, ಹೋಮ ಮಾಡ್ಕೊಳ್ತಿರೋ, ಅಥವಾ ಉಂಗುರ ಹಾಕೊಳ್ತಿರೋ, ಅಥವಾ ರುದ್ರಾಕ್ಷಿ ಹಾಕೊಳ್ತಿರೋ, ಅವೆಲ್ಲ ಒಂದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗೆ ನಾವು ಪರಿಹಾರ ಮಾಡ್ಕೊಳ್ತೀವಿ. ಆದರೆ ಜೀವನದಲ್ಲಿ ಅವಾಗವಾಗ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆಲ್ಲ. ಯಾಕಂದರೆ ನಾವು ಒಂದು ಸಮಾಜದಲ್ಲಿ ಬಾಳಬೇಕು ಅಂತಂದರೆ ನಾವು ಸಮಾಜದಲ್ಲೇ ಇರಬೇಕು. ಈ ಸಮಾಜದಲ್ಲಿ ಈ 7ನೇ ಮನೆ ಇರ್ತಕ್ಕಂಥ ಒಂದು ಭಾಗ ಭಾಳ ಕೆಟ್ಟದ್ದು. ಸೊ ನಮಗೇನಾಗುತ್ತೆ, ನಮ್ಮ ದಶಾಭುಕ್ತಿ ಅನುಗುಣವಾಗಿ ನಾವು ಹೋಗಿರ್ತಕ್ಕಂಥ ಸಮಯದ ಲಗ್ನ, ನಮಗೆ ನಡೀತಾ ಇರ್ತಕ್ಕಂಥ ದಶಾಭುಕ್ತಿ, ಸೊ ಆಗ ನಡೀತಾ ಇರ್ತಕ್ಕಂಥ ಸೂಕ್ಷ್ಮ ಭುಕ್ತಿ, ಅಲ್ಲೆಲ್ಲರೂ ಕೂಡ ನೆಗೆಟಿವ್ ಇದ್ದರೆ ಸೊ ನಮಗೆ ಆ ಹೋಗಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಅಲ್ಲಿ ನೆಗೆಟಿವಿಟಿ ಆಗುತ್ತೆ. ಬಂದಿದ ತಕ್ಷಣ ಏನೋ ಸಮಸ್ಯೆ ಆಗೋದು, ಅಥವಾ ನಾವೆಲ್ಲೋ ಹೋಗಿರ್ತೀವಿ, ಫಂಕ್ಷನ್ಗೆ ಹೋಗಿರ್ತೀವಿ, ಯಾವತ್ತೂ ಕಳಿದೇ ಇರೋರು ಏನೋ ಒಂದು ಕಳ್ಕೊಂಡು ಬಂದ್ಬಿಡ್ತೀವಿ. ಇಂಥದ್ದೆಲ್ಲದಕ್ಕೂ ಕೂಡ ಈ ಗುರು ಪುಷ್ಯಾಮೃತ ಯೋಗ ಅಟ್ಲೀಸ್ಟ್ ಒಂದು 6 months ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳ್ಬೋದು. 6 months ಪ್ರೊಟೆಕ್ಷನ್. ಈಗ ನಾವು ಒಂದು ವೆಹಿಕಲ್ ತಗೊಂಡಿರ್ತೀವಿ ಅಂದರೆ ಅದಕ್ಕೊಂದು ಸ್ವಲ್ಪ ವಾರಂಟಿ ಇರುತ್ತೆ. ಏನೋ ಒಂದು ಹಚ್ಚಿರ್ತಾರೆ, ಏನೋ ಒಂದು ಹಾಕಿರ್ತೀರ ಒಂದು ಗಾಡಿಗೆ. ಸರ್ ಇದೊಂದು 3 months ಸ್ವಲ್ಪ ಪ್ರೊಟೆಕ್ಷನ್ ಕೊಡುತ್ತೆ ಸರ್, ಮತ್ತೆ 3 months ಆದ್ಮೇಲೆ ಮತ್ತೆ ಅದಕ್ಕೆ ರೀಡೂ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ಸೊ ಹಾಗೆ ಅನೇಕ ಯೋಗಗಳಲ್ಲಿ ಗುರುಪುಷ್ಯಾಮೃತ ಯೋಗ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 3 months to 6 months ನಾವು ಸ್ವಲ್ಪ ಪ್ರೊಟೆಕ್ಷನ್ ಅಲ್ಲಿ ಇರ್ಬೋದು ಮಾಡಿರ್ತಕ್ಕಂಥ ತಂತ್ರದಲ್ಲಿ. ಯಾಕಂದ್ರೆ ಇಲ್ಲಿ ಗುರುವಿನ ಒಂದು ಅಂಶ ಮತ್ತೆ ಶನಿಯ ಅಂಶ ಬಹಳ ವಿಶೇಷ, ಮತ್ತೆ ಚಂದ್ರನ ಅಂಶ. ಗುರು, ಚಂದ್ರ ಮತ್ತೆ ಶನಿಯ 3 ಸಮ್ಮಿಲನ ನಾವಿಲ್ಲಿ ಕರ್ಕಾಟಕ ರಾಶಿ, ಬಹಳ ವಿಶೇಷವಾಗಿರ್ತಕ್ಕಂಥ ರಾಶಿ, ಸಮುದ್ರದ ರಾಶಿ ಅಂತಲೂ ಕರಿಬೋದು. ಬಹಳ ಅದ್ಭುತವಾಗಿ ನಾವಲ್ಲಿ ಈ ನೆಗೆಟಿವಿಟಿನ ತಾತ್ಕಾಲಿಕವಾಗಿ ತೆಗೆಯೋಕ್ಕೆ ಹೆಲ್ಪ್ ಮಾಡುತ್ತೆ.
ಸೊ ದಯಮಾಡಿ ಇವತ್ತು ಸಂಜೆವರೆಗೂ ಇರೋದ್ರಿಂದ ಯಾವ ಟೈಮಲ್ಲಿ ಬೇಕಾದ್ರೂ ನೀವು ಸಂಕಲ್ಪ ಮಾಡ್ಕೋಬಹುದು. ಮರ್ತೋಯ್ತು ಸರ್ ಗೊತ್ತಾಗ್ಲಿಲ್ಲ ಮಾಡ್ಬೋದಾ? ನೋ ಟೈಮ್. ಸಾಯಂಕಾಲದವರೆಗೂ ಟೈಮ್ ಇರುತ್ತೆ, 6:40 ಟೈಮ್ ಇರುತ್ತೆ, ಯಾವಾಗ ಬೇಕಾದ್ರೆ. ನೆಕ್ಸ್ಟ್ ಡೇಗೆ ಅದನ್ನ ಯಾರ ಕೈಲಾರು ತಗೊಂಡೋಗಿ ಅಲ್ಲಿ ಆ ಮರದ ಹತ್ರ ಸ್ವಲ್ಪ ಹಾಕಿದ್ರೆ ಆಯ್ತು ಅಷ್ಟೇ. ಮರದ ಹತ್ರ ಹಚ್ಚಿದ್ರು ಆಯ್ತು, ಹಾಕಿದ್ರು ಆಯ್ತು. ಸಮ್ ಈಸೋಟೆರಿಕ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ ಇದನ್ನ. ಸಮ್ ಈಸೋಟೆರಿಕ್ ಸಬ್ಜೆಕ್ಟ್ಸ್ ಡಸಂಟ್ ಕ್ರಿಯೇಟ್ ಇಟ್. ಅಂದ್ರೆ ನಾವು ಕ್ರಿಯೇಟ್ ಹೆಂಗಂದ್ರೆ ಈಸೋಟೆರಿಕ್ ಸಬ್ಜೆಕ್ಟ್ಸ್ ಅಲ್ಲಿ ಕ್ರಿಯೇಟ್ ಮಾಡಿ ತೋರಿಸಲ್ಲ. ಅನ್ಫೋರ್ಸೀನ್ ಫೋರ್ಸಸ್ನ ನಮಗೆ ಹೆಲ್ಪ್ ಮಾಡುತ್ತೆ. ಜಸ್ಟ್ ಲೈಕ್ ನಮ್ಮ ಎಕ್ಸಾಂಪಲ್, ನಮಗೆ ನಿಮ್ಗೊಂದು ಈಗ ನಂಗೆ ಸದ್ಯಕ್ಕೆ ಒಂದೇ ಎಕ್ಸಾಂಪಲ್ ಹೇಳಕ್ಕಾಗೋದು, ಒಂದು ಗಾಳಿ ಫೀಲ್ ಮಾಡ್ಬೋದು ಅಷ್ಟೇ, ನೋಡೋಕ್ಕಾಗಲ್ಲ. ಹಾಗೆ ಕೆಲವೊಂದು ನಮಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳು, ನೆಗೆಟಿವಿಟಿ, ಕಣ್ದೃಷ್ಟಿ, ಅಸೂಯೆ ಎಲ್ಲವನ್ನೂ ಹೋಗ್ಲಾಡ್ಸಕ್ಕೆ ತಾತ್ಕಾಲಿಕವಾಗಿ ಒಂದು 3 ತಿಂಗಳು 6 ತಿಂಗಳು ಇದನ್ನ ಪ್ರತಿ ಪುಷ್ಯ ನಕ್ಷತ್ರನೂ ಕೂಡ, ಪುಷ್ಯ ನಕ್ಷತ್ರದಲ್ಲಿ ಗುರುವಾರ ಬರ್ತಕ್ಕಂಥದ್ದು ಗುರು ಪುಷ್ಯಾಮೃತ ಯೋಗದಲ್ಲೂ ಮಾಡಬಹುದು. ಹಾಗೆ ಇನ್ನೊಂದು ನಕ್ಷತ್ರ ಪುಷ್ಯ ಅರ್ಕ ಅಂತಾನೂ ಬರುತ್ತೆ. ಅಂದ್ರೆ ಭಾನುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ದಿವಸ ಅಂತ ಹೇಳ್ತಾರೆ. ನಾವು ಪ್ರತಿನಿತ್ಯ ಪಂಚಾಂಗ ನೋಡ್ತಾ ಇದ್ರೆ ನಮಗೆ ಯಾವ ಸಮಯದಲ್ಲಿ ಏನೇನು ಮಾಡ್ಕೋಬೇಕು ತಾತ್ಕಾಲಿಕವಾಗಿ ಅಂತ ಹೇಳಿ ಮಾಡ್ಕೋಬಹುದು. ಸೊ ಇಷ್ಟು ಗುರು ಪುಷ್ಯಾಮೃತ ಯೋಗದ ಒಂದು ವಿಚಾರ. ಸೊ ಕರೆಗಳು ತಗೊಳ್ಳೋಣ. ಕರೆಗಳನ್ನ ತಗೊಂಡು ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಬೀದರಿಂದ ಕರೆ ಮಾಡ್ತಾ ಇದ್ದೆ ಗುರುಗಳೇ. ಹೇಳಿ. ನಮ್ಮ ಮಗನ ಬಗ್ಗೆ ಹೇಳ್ಬೇಕಿತ್ತು ಗುರುಗಳೇ. ಹೇಳಿ. 21/7/2006 ಮಧ್ಯಾಹ್ನ 2:35. 21/7/2006 ಗುರುಗಳೇ. ಸಮಯ ಮಧ್ಯಾಹ್ನ 2:35. ಹುಟ್ಟಿದೂರು ಬೀದರ್ ಗುರುಗಳೇ. ಏನ್ ಕೇಳ್ಬೇಕಾಯ್ತು? ಈಗ ಅವ 10th ಇದ್ದಾನ ಗುರುಗಳೇ. ಅದೇ ಮುಂದೆ ಹೆಂಗ್ ಓದ್ತಾನ ಅಂತ ಹೇಳಿ. ರಾಹು ದಶೆ ನಡೀತಾ ಇದೆ. ರಾಹು ದಶೆ ಕಾಂಬಿನೇಷನ್ ಚೆನ್ನಾಗಿ ಓದ್ತಾರ ಅಂತ ನೋಡೋಕೆ 2, 4, 5, 9, 11 ಕಾಂಬಿನೇಷನ್ ಇರುತ್ತೆ. 2, 4, 5, 9, 11 ಕಾಂಬಿನೇಷನ್ ಇದೆ. 4 ಕಾಂಬಿನೇಷನ್, 9 ಕಾಂಬಿನೇಷನ್, 10 ಮತ್ತೆ 11 ಬರದೇ ಇರೋದ್ರಿಂದ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಎಜುಕೇಶನ್ ಮಾಡ್ತಾರೆ, ಓದ್ತಾರೆ, ಮುಗಿಸ್ತಾರೆ. 9th ಹೌಸ್ ಸ್ವಲ್ಪ ಹೌಸ್ ಅಷ್ಟು ಸ್ಟ್ರಾಂಗ್ ಆಗಿ ಇರದೇ ಇರತಕ್ಕಂಥದ್ದು, ಮನಸ್ಸು ಸ್ವಲ್ಪ ಪಲ್ಲಟ ಆಗ್ತಕ್ಕಂಥದ್ದು. 9th ಹೌಸ್ ಇಸ್ ನಾಟ್ ಸೋ ಸ್ಟ್ರಾಂಗ್. ಬಟ್ ಅಂಡರ್ಗ್ರೌಂಡ್ ಅಲ್ಲಿ 3 ಮತ್ತೆ 4 50-50 ಕಾಂಬಿನೇಷನ್ ಇದೆ. 2, 3, 4, 5, 9 ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು 70 to 80% ತೆಗೆಯತಕ್ಕಂಥ ಕ್ಯಾಂಡಿಡೇಟು. ಓದ್ತಾರೆ. 9th ಇರೋದ್ರಿಂದ ಸ್ವಲ್ಪ ಏನು ಅಡಚಣೆ ಏನೂ ಇಲ್ಲ. ಸೊ ಇಲ್ಲಿ ನೀವು ಒಂದು ಅವನಿಗೆ ಕೊರಳಲ್ಲಿ ಒಂದು ಆರೆಂಜ್ ಕಲರ್ ಥ್ರೆಡ್ ಯೂಸ್ ಮಾಡಿ 3 ಮುಖದ ರುದ್ರಾಕ್ಷಿ ಹಾಕಿ ಎಜುಕೇಶನ್ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಮುಂದಿನ ಕರೆ. ಗುರುಜಿ ನಮಸ್ಕಾರ. ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಬರ್ತ್ ಡೇಟ್ 26/1. ಓಕೆ. 1993 ಗುರುಜಿ. ನೆಕ್ಸ್ಟ್. ಹುಟ್ಟಿದ ಸಮಯ 12:43 ಗುರುಜಿ, ಮುಂಜಾನೆ. ಮಧ್ಯರಾತ್ರಿ ಆದ್ಮೇಲೆ. ಮಧ್ಯರಾತ್ರಿ ಆದ್ಮೇಲೆ. 25 ರಾತ್ರಿ 26 ಬೆಳಿಗ್ಗೆ. 26 ಜಾನ್ವರಿ 26. 25 ರಾತ್ರಿ 26 ಬೆಳಿಗ್ಗೆ. ಊರು ಹೇಳಿ. ಊರು ಹೇಳಮ್ಮ. ಊರು ಚಿಂಚೋಳಿ ಗುರುಜಿ. ಏನ್ ಕೇಳ್ಬೇಕಾಯ್ತು? ಜಾಬ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಸರಿ, ಜಾಬ್ ಬಗ್ಗೆ ಏನ್ ಕೇಳ್ಬೇಕು? ಅದೇ ಕಾನ್ಸ್ಟೆಂಟ್ ಆಗ್ತಿಲ್ಲ ಗುರುಜಿ. ಅಣ್ಣಂದು ಎಲ್ಲಾ ಕಡೆ 5 months 6 months ಆ ರೀತಿ ಆಗ್ತಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದೆ. ಶನಿ ಕಾಂಬಿನೇಷನ್ 9. ಶನಿ ಕೇತು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು. ಕೇತು ಆದ್ಮೇಲೆ ಶುಕ್ರ 3-11, ಆಮೇಲೆ ಸೂರ್ಯನಲ್ಲಿ 10. ಶನಿ ಮತ್ತೆ ಸೂರ್ಯ 2025ವರೆಗೂ ಹೀಗೆ ಇರುತ್ತೆ. 25 ಹೌದು, ಹೀಗೆ ಇರುತ್ತೆ. ಇದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದ್ರೆ ನಾವು ಪರ್ಮನೆಂಟ್ ಕೆಲಸ ಅಂದ್ರೆ ಅಂತ ಅಂದಾಗ ನಾವು 6 ಮತ್ತೆ 10 ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮನೆಗಳು. ಇಲ್ಲಿ ಹಿಟ್ ಥಿಯರಿಲಿ ಯಾವ್ದು 6 ಬಂದಿಲ್ಲ, ಹಿಟ್ಟಲ್ಲಿ ಯಾವ್ದು 10 ಬಂದಿಲ್ಲ. ನಾವು ಸೆಕೆಂಡರಿಗೆ ಹೋದಾಗ 6 ಬಂದಿರತಕ್ಕಂಥ ಕಾಂಬಿನೇಷನ್ ನಮಗೆ ಗುರುನಲ್ಲಿ ಸಿಗುತ್ತೆ. ಬಟ್ 12 ಜೊತೆ ಸೇರಿದೆ, ಅದು ಸ್ವಲ್ಪ ಪವರ್ ಇಲ್ಲ. ಈಗ ಇರ್ತಕ್ಕಂಥದ್ದು ಚಂದ್ರ 2 ಮುಖದ ರುದ್ರಾಕ್ಷಿ ಹಾಕಮ್ಮ. ನೇಪಾಳ್ ರುದ್ರಾಕ್ಷಿ 2 ಮುಖದ ಹಾಕಿ. ಹಾಗೆ ಬಲಗೈ ಮಧ್ಯದ ಒಳಗೆ ಹಣವನ್ನು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂದ್ರೆ ಗೋಮೇಧಿಕ ತುಂಬಾ ಚೆನ್ನಾಗಿದೆ.
ಗೋಮೇಧಿಕ ಧರಿಸಿ, ಸ್ವಲ್ಪ ಅಡಚಣೆ ಬರದೇ ಇರತಕ್ಕಂಥದ್ದು ಈ ಕಡಲೆಕಾಳನ್ನ ಗುರುವಾರ ಕೊಡ್ತಾ ಬನ್ನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಒಂದು 3 ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. 25 ಆದ್ಮೇಲೆ ಪರ್ಮನೆಂಟ್ ಆಗಿರುತ್ತೆ. ತಾತ್ಕಾಲಿಕವಾಗಿ ಒಂದು 50-60% ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ಕಾರ, ಹೇಳಿ. ಹಲೋ, ನಮಸ್ಕಾರ ಸರ್. ಹೇಳಿ. ನಾನ್ ಮಗಳ ಬಗ್ಗೆ ಕೇಳಕ್ಕಿತ್ತು ಸರ್. ಹೇಳಿ. ದಿವ್ಯಾ ಅಂತ. 5392 ಸರ್. 5392. ಸಮಯ, ಊರು? 2:20 ಸರ್, ಮಧ್ಯಾಹ್ನ. ಹರಿಹರದಲ್ಲಿ ಹುಟ್ಟಿರೋದು ಸರ್. ಏನ್ ಪ್ರಶ್ನೆ? ಅವಳದು ಸಿವಿಲ್ ಮುಗ್ದಿದೆ ಸರ್. ಅವಳು ಮದುವೆ ಆಗಿದೆ. ಅವಳು ಗೌರ್ಮೆಂಟ್ ಜಾಬ್ ಬರಿತೀನಿ ಅಂತಿದ್ದಾಳೆ ಸರ್. ಅದು ಆಗತ್ತಾ ಇಲ್ಲ ಅಂತ ಎಕ್ಸಾಮ್ ತಗೊಂಡ್ ಬರಿತೀನಿ ಅಂತ ಸರ್. ಇನ್ನು ಹೆಂಗಾಗತ್ತೆ ಅಂತ ನೋಡಕ್ ಸರ್. ಯಾಕೆ ಗೌರ್ಮೆಂಟ್ ಜಾಬ್ ಅಷ್ಟೊಂದು ಇಷ್ಟ? ಅವಳಿಗೆ ಹಂಗ ಅಂತಾಳ ಸರ್. ಅವಳು ಇವತ್ತು ಟಿವಿನೆಲ್ಲ ನೋಡಿ ಕ್ಯಾಕರ್ಸ್ ಹುಟ್ಟಿದೆ ಅಂತ ಮನೆಗಿದ್ದಾಳಲ್ಲ, ಎಕ್ಸಾಮ್ ಬರಿತೀನಿ ಅಂತ ಸರ್. ನೀವು ನನ್ನ ಮಾತು ಕೇಳೋದೇ ಇಲ್ಲ. ನೀವು ಇವತ್ತು ನಿನ್ನೆ ಟಿವಿಲೆಲ್ಲ ನೋಡಿ ಆ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ಎಷ್ಟು ಹಣ ಮಾಡ್ತಾ ಇದಾರೆ. ಅದಕ್ಕೆ ಆ ಕೆಲ್ಸಕ್ಕೆ ಹೋಗಕ್ಕೆ ಅಸಹ್ಯ ಆಗುತ್ತೆ ನಮಗೆಲ್ಲ. ನಿಜವಾಗ್ಲು ನನಗೆ ಅಸಹ್ಯ. ಜನಗಳು ಪಬ್ಲಿಕ್ ಅವ್ರು ಥಿಂಕ್ ಮಾಡಬೇಕು. ಗೌರ್ಮೆಂಟ್ ಕೆಲಸ ಅಂತ ಸಾಯ್ತೀರಾ, ಯಾರು ಒಟ್ಟಿಗೆ ಬರಲ್ಲ. ಎಷ್ಟು ದುಡ್ಡುಗಳು ಮಾಡ್ಕೊಂಡು ಆ ಪೈಪಲ್ಲಿ ಇಟ್ಟಿರ್ತಾರಂತೆ. ನಿನ್ನೆ ನೋಡಿದ್ರಾ ನೀವು? ಸರ್ ನೋಡಿದೆ ಸರ್. ಅದು ಅಸಹ್ಯ ಅನ್ಸಲ್ವಾ? ಗೌರ್ಮೆಂಟ್ ಕೆಲಸ ಅಸಹ್ಯ ಅನ್ಸಲ್ವಾ? ನಾವು ಒಂದು ಈ ಪಾಠ ಹೇಳ್ಕೊಡಕ್ಕೆ ಒಂದು ಫೀಸ್ ಇಟ್ಟಿರ್ತೀವಿ. ಆ ಫೀಸ್ಗೆನೆ ಒಂದು 50 ಜನ ಅಲ್ಲಿ ಹಾಕ್ತಾರೆ ನಮ್ಮ ಯೂಟ್ಯೂಬ್ ಅಲ್ಲಿ. ದುಡ್ಡು ಮಾಡ್ತಾ ಇದೀಯಾ, ದುಡ್ಡುಗೋಸ್ಕರ ಹಿಂಗೆ ಹೇಳ್ತಾ ಇದೀಯಾ ಅಂತ. ಇನ್ನ ಅಂತವ್ರಿಂದ ಇವರೆಲ್ಲ ಹೋಗಲ್ವಲ್ಲ ಬೇವರ್ಸಿಗಳು ಅಂತ ಅನ್ಸುತ್ತೆ ನಮಗೆ. ಏನ್ ಮಾಡೋದು? ಅದಕ್ಕೆ ನೋಡ್ತಾ ಇದ್ರೆ ಎಲ್ಲರೂ ನಗ್ತಾ ಇದ್ರು, ಎಲ್ಲ ಇದು ಮಾಡ್ತಾ ಇದ್ರು. ಈ ಗೌರ್ಮೆಂಟ್ ಕೆಲಸ ನಂಗೆ ಒಂಥರ ಅನ್ಸುತ್ತೆ. ಗೌರ್ಮೆಂಟ್ಗೆ ಯಾಕೆ ಹೋಗ್ತೀರಾ? ನಾನು ಹೇಳ್ತೀನಿ, ಬಟ್ ಅದೇನೋ ಒಂಥರ ಆತರ ಆಗ್ಬಿಡುತ್ತೆ. ಏನು ಅಷ್ಟೊಂದು ಅಮಾಸ್ ಮಾಡ್ತಕ್ಕಂಥದ್ದು, ಮತ್ತೆ ಲಾ ಏನು ಅಷ್ಟು ಈಸಿಯಾಗಿದೆ. ಬೇರೆ ಯಾವುದೋ ಒಂದು ಸಣ್ಣ ಕೆಲಸ, ಒಂದು 10 ರೂಪಾಯಿ, ಒಂದು 100 ರೂಪಾಯಿ ಕಳ್ತನ ಮಾಡಿದ ತಕ್ಷಣ ಅವ್ನು ಜೈಲ್ಗೆ ಹಾಕ್ಬಿಡ್ತಾರೆ ಅಲ್ವಾ? ಈ ಪೊಲೀಸ್ ಅವರು ಏನೋ ಒಂದು 500 ರೂಪಾಯಿ ಕದ್ದಿರ್ತಾನೆ, ಅದು ಹೊಟ್ಟೆಪಾಡಕ್ಕೆ ಕದ್ದಿರ್ತಾನೆ. ಹೊಟ್ಟೆಪಾಡಕ್ಕೆ ಕದ್ದಿರೋದು ಬೇರೆ, ಇದು ಬೇರೆ. ಏನು ಮಾಡೋಕ್ಕಲ್ಲ. 6ನೇ ಮನೆ ಚಂದ್ರ. ಹೊರಡಿ, ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. 10-11 ಇದೆ. ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿ. ಬುಧ ದೇಶ ಬರ್ತಾ ಇದೆ, ಚಂದ್ರ ದೇಶ. 23 ಜನವರಿ ಒಳಗಡೆ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ, ದೊಡ್ಡದಿಲ್ಲ, ಸಿಕ್ತಾಗಿರ್ತಕ್ಕಂಥ ಸಿಗುತ್ತೆ. ಒಳ್ಳೇದು ಮಾಡಿ, ಸೇರ್ಕೊಳ್ಳಿ, ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳಿ. ನೆಕ್ಸ್ಟ್. ಹಲೋ, ಹೇಳಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗೌರ್ಮೆಂಟ್ ಕೆಲಸನಾ? ಸರ್, ದಾವಣಗೆರೆಯಿಂದ ರಘುನಾಥರಾವ್ ಅಂತ ಹೇಳಿ. ಹೇಳಿ ಸರ್, ಗೌರ್ಮೆಂಟ್ ಕೆಲಸ ನೋಡ್ತಾ ಇದ್ದೀರಾ? ಹ್ಞೂ ಸರ್, ನೋಡಿ, ಪ್ರತಿದಿನ ಕಸ್ತೂರಿ ಚಾನೆಲ್ ನಿಂದ ಇವತ್ತಿನವರೆಗೂ ನೋಡ್ತಿದ್ದೀನಿ. ಹೌದಾ ಸರ್? ಥ್ಯಾಂಕ್ ಯು ಸರ್. ಸರ್, ನಿಮ್ಮ ತಂತ್ರ ಫಲಗಳು ನಮಗೆ ಸಕ್ಸಸ್ ಆಗಿದೆ. ಐ ಆಮ್ 72 years old. 72? ಪರಶರ ಜ್ಯೋತಿಷ್ಯ ಬರೀ ಟಿವಿಯಲ್ಲಿ ನೋಡಿ ಕಲ್ತಿದ್ದೆ ಅಷ್ಟೇ. ಪರಾಶರ ನೋಡಿ ಕಲ್ತಿದ್ದೀರಾ? ಟಿವಿಯಲ್ಲಿ, ಹೌದು, ಟಿವಿಯಲ್ಲಿ ನೋಡಿ ಕಲ್ತಿದ್ದೆ. ಸೊ ನಿಮ್ಮ ತಂತ್ರಗಳು ತುಂಬಾ ಚೆನ್ನಾಗಿದೆ. ನಾನು ವರ್ಕೌಟ್ ಆಗಿದೆ ಮನೆಯಲ್ಲಿ. ನಮ್ದು ಯಾವ್ದೋ ಒಂದು ಮಿಷಿನ್ ಇದನ್ನ ನೀವು ಹೇಳಿದ್ರೆ ತಂತ್ರ ವರ್ಕೌಟ್ ಆಯ್ತು. ನಾವು ಇಟ್ ಈಸ್ ಫಂಕ್ಷನಿಂಗ್ ಬ್ಯೂಟಿಫುಲಿ. ಹೌದಾ ಸರ್? ವೆರಿ ಗುಡ್ ಸರ್, ಫ್ಯಾಂಟಾಸ್ಟಿಕ್. ಈ ಬಗ್ಗೆ ನಾನು 100 ಜನರಿಗೆ, ನಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟಿದ್ದೀನಿ. ನೀವು ಏನೇ ಕಾರ್ಯಕ್ರಮ ಜ್ಯೋತಿಷ್ಯ ಬಗ್ಗೆ ಕೇಳಿದ್ರೆ ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಕಾಣ್ರಿ. ನಮ್ಮ ರಿಲೇಷನ್ ನಲ್ಲಿ ಈ ತರ ಪ್ರಚಾರ ಮಾಡ್ಬಿಟ್ರೆ ನಮ್ದೆಲ್ಲ ಹೋಗ್ಬಿಡುತ್ತೆ ಸರ್. ಒಬ್ರೊಬ್ರು ಇಲ್ಲಿ ಟೆಲಿಕಾಲಿಂಗ್ ತಗೊಳ್ಳೋರು, ಕಾಲ್ಸ್ ತಗೊಳ್ಳೋರು ಇಲ್ಲೆಲ್ಲ ಪ್ರಚಾರ ಮಾಡ್ಬಿಟ್ರೆ. ಇವತ್ತು ನೋಡಿ, ಗುರುಪುಷ್ಯಾಮೃತ ಯೋಗ ಒಂದು ತಂತ್ರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಫ್ರೀ ಆಫ್ ಕಾಸ್ಟ್ ಅಲ್ವಾ ಸರ್? ಬರ್ದಿಟ್ಕೊಂಡಿದ್ದೀನಿ ಸರ್. ಐ ವಿಲ್ ಡೂ ಇಟ್ ಟುಡೇ. ಎಸ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. 100%. ನಾವು ಕೆಲವೊಂದು ಈಗ ಏನಾಗಿದೆ, ಯಂಗ್ಸ್ಟರ್ಸ್ಗೆ ಇಟ್ ಹ್ಯಾಸ್ ಟು ಬಿ ಪ್ರೂವನ್. ಅಂದ್ರೆ ಮೆಡಿಕಲಿ ಟೆಸ್ಟೆಡ್, ಕ್ಲಿನಿಕಲಿ ಟೆಸ್ಟೆಡ್, ಸೈಂಟಿಫಿಕಲಿ ಟೆಸ್ಟೆಡ್, ಲ್ಯಾಬ್ ಟೆಸ್ಟೆಡ್, ಇಷ್ಟು ಇರ್ಬೇಕಂತ ಅವ್ರಿಗೆ. ಸೊ ಇದೆಲ್ಲ ನಾವು ಈಸೋಟೆರಿಕ್ ಸಬ್ಜೆಕ್ಟ್ಸ್ ಅಲ್ಲಿ ನಾವು ತೋರ್ಸಕ್ಕಾಗಲ್ಲ. ಈಸೋಟೆರಿಕ್ ಸಬ್ಜೆಕ್ಟ್ಸ್ ಈಗ ಸರ್, ಈಗ ನೀವು ಫೋನ್ ಮಾಡಿದ್ದೀರಾ ಅಲ್ವಾ? ಸೈನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಇದೆಯಾ ನಿಮ್ಗೆ? ಮನಸ್ಸಿನಲ್ಲಿ ನಿಮ್ಗೆ ದುಃಖ ಇದೆಯಾ, ಸಂತೋಷ ಇದೆ ಅಂತ ಕಂಡುಹಿಡಿಯಕ್ಕೆ? ಇಲ್ಲ, ಸಾಧ್ಯ ಇಲ್ಲ. ಇಲ್ಲ ಸರ್, ಇದೊಂದು ಪಾಯಿಂಟ್ ನಾನು ಯಂಗ್ಸ್ಟರ್ಸ್ ಹೇಳ್ತೀನಿ. ದೇರ್ ಇಸ್ ನೋ ಮೆಜರ್ಮೆಂಟ್ ಇನ್ ದಿ ವರ್ಲ್ಡ್. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ನಿಮ್ಗೆ ECG ಹಾಕಿದ್ರು ಇವನ್ಗೆ ದುಃಖದಲ್ಲಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಸೊ ದಿ ಸೇಮ್ ವೇ, ಇವನ್ ಇಫ್ ಯು ಯೂಸ್ ಆಲ್ ದಿ ಹೈ ಟೆಕ್ನಾಲಜಿ, ನೀವು ಸ್ಕ್ಯಾನ್, ಫುಲ್ ಬಾಡಿ ಸ್ಕ್ಯಾನ್ ಮಾಡಿದ್ರು ಕೂಡ ಇವನು ಸಂತೋಷದಲ್ಲಿದ್ದಾನೆ ಅಥವಾ ದುಃಖದಲ್ಲಿದ್ದಾನೆ, ಇವನು ಸ್ವಲ್ಪ ಸಂಕಟ ಪಡ್ತಾ ಇದ್ದಾನೆ ಅಂತ ಹೇಳಕ್ಕಾಗಲ್ಲ. ಬಾಡಿಲಿ ಸಂಕಟ ಬೇರೆ, ಮನಸ್ಸಿನ ಸಂಕಟ ಎಲ್ಲಿ ಹೇಳೋದು? ಮನಸ್ಸು ಅಂತ ಒಂದಿರುತ್ತೆ. ಆ ಮನಸ್ಸಿಗೆ ಜನ ಅರ್ಥ ಮಾಡ್ಕೋಬೇಕು. ಆ ಮನಸ್ಸು ಮೇಲೇನೆ
ಅದು ಗೊತ್ತಿಲ್ಲದೆ ಇರತಕ್ಕಂಥದ್ದೇ ಈ ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು ನಮ್ದು. ಯು ಕೆನ್ ನಾಟ್ ಎಕ್ಸ್ಪ್ಲೈನ್ ಇಟ್, ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್ ಯುವರ್ ಸೆಲ್ಫ್, ಯು ಕೆನ್ ನಾಟ್ ಎಕ್ಸ್ಪ್ಲೈನ್ ಇಟ್ ಅಂತ ಹೇಳಿದ್ದಾರೆ. ಅದೇ ನಮ್ಮ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು. ಅದು ಓನ್ಲಿ 1 to 1 ಅಂತ ಕರಿತೀವಿ. ನಿಮಗೆ ಆಗುತ್ತೆ ಈ ತರ, ಈ ಗ್ರಹಗಳಿಗೆ ಹಿಂಗೆ ಬಂದ್ರೆ ಈ ತರ ಒಂದು ಸಮಸ್ಯೆ ಆಗುತ್ತೆ, ನಿಮಗೆ ಫಿಯರ್ ಆಗುತ್ತೆ, ನಿಮಗೆ ದುಃಖ ಆಗುತ್ತೆ, ನಿಮ್ಗೆ ಸಂಕಟ ಆಗುತ್ತೆ, ಕೋಪ ಬರುತ್ತೆ. ದಿಸ್ ಕೆನ್ ನಾಟ್ ಬಿ ಮೆಜರ್ಡ್ ಬೈ ಎನಿ ಅಪ್ಯಾರಟಸ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕು? ಸರ್, ಈಗ ನಮ್ಮ ತಂಗಿ ಮಗಂದು ಮದುವೆ ಆಗ್ತಾ ಇಲ್ಲ, 35 ವರ್ಷ, ಪವನ್ ಕುಮಾರ್ ಅಂತ ಹೇಳಿ, ಡೇಟ್ ಹೇಳಿ. ಡೇಟ್ ಇದಕ್ಕೆ ಹೋಗ್ಬಿಡ್ತೀನಿ ಸರ್, ಪ್ರಶ್ನಾಶಾಸ್ತ್ರ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ಬಿಡೋಣ ಅಂತ. ಅದು ಅಲ್ಟಿಮೇಟ್. ಅದು 121 ಮ್ಯಾರೇಜ್. ಫಸ್ಟ್ ಕಸ್ಪಲ್ ನೋಡ್ತೀವಿ, ಮ್ಯಾರೇಜ್ ಕೊಡುತ್ತಾ ಜೀವನದಲ್ಲಿ ಅಂತ. 7ನೇ ಮನೆ ಮಂಗಳ. ಫಸ್ಟ್ ಮಂಗಳನ ಸ್ಟಡಿ ಮಾಡ್ಬಿಡ್ತೀವಿ, ಮ್ಯಾರೇಜ್ ಮತ್ತೆ ಮ್ಯಾರೇಜ್ ಜೀವನ ಹೇಳ್ಬಿಡುತ್ತದು. ಸರ್, ಇಲ್ಲಿ 1 ಮತ್ತೆ 5 ಮತ್ತೆ 4 ಮತ್ತೆ 5 6 ಇವ್ರಿಗೆ ಮ್ಯಾರೇಜ್ ಕೊಡೋದೇ ಒಂದು ಸ್ವಲ್ಪ ಡೌಟ್ಫುಲ್ ಆಗುತ್ತೆ ಸರ್. ಇಲ್ಲಿ 4 ಅಂದ್ರೆ ಯಾವಾಗ್ಲೂ ಕೂಡ ಅವ್ರಿಗೆ ಪ್ರೀತಿ ಇಲ್ಲ. ಈ 4 ಅಂತಂದಾಗ ಈ ಲಗ್ನದಿಂದ 12 ಮನೆಗಳಿರುತ್ತೆ ಜ್ಯೋತಿಷದಲ್ಲಿ. 4 ಅಂತ ಬಂದಾಗ ಅವ್ರಿಗೆ ಒಳಗಡೆ ಒಂದು ಒಬ್ಬರ ಮೇಲೆ ಆಸೆ ಅಂತ ಬರುತ್ತೆ, ಪ್ರೀತಿ ಅಂತ ಬರುತ್ತೆ. ಆ ಪ್ರೀತಿಯಿಂದನೇ ನೆಕ್ಸ್ಟ್ ಅದು ಕನ್ವರ್ಟ್ ಆಗಿ ಆಸೆಗೆ ಹೋಗುತ್ತೆ. ಆಸೆ ಆದ್ಮೇಲೆ ನಾನು ಮದುವೆ ಮಾಡ್ಕೋಬೇಕು ಅಂತ ಹೋಗುತ್ತೆ, ಒಂದು ಪಾರ್ಟ್ನರ್ ಬೇಕು ಅನ್ಸುತ್ತೆ. 4 ಬಂದಾಗ ಹಿ ಡಸಂಟ್ ಹ್ಯಾವ್ ಮೈಂಡ್ ಟು ಲವ್. ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ ಸರ್? ಆಮೇಲೆ ಅದ್ರ ಜೊತೆ ಏನಾದ್ರು ನೀವು ಫೋರ್ಸ್ ಮಾಡಿದ್ರೆ 5ನೇ ಮನೆ ಸೆಲೆಕ್ಟಿವ್, 5th ಹೌಸ್ ಇಸ್ ದಿ ಹೌಸ್ ಆಫ್ ಸೆಲೆಕ್ಟಿವ್. ಇಂಥದೇ ಬೇಕು, ಅಲ್ಲಿವರೆಗೂ ಮದುವೆ ಆಗಲ್ಲ. ನಾನು ಸೆಟ್ಲ್ ಆಗ್ಬೇಕು, ಅಲ್ಲಿವರೆಗೂ ಮದುವೆ ಆಗಲ್ಲ. ಏನೋ ಅನೇಕ ಕಾರಣ ಇರ್ಬೋದು. ಕಾರಣ ಅದು ಪರ್ಸನಲ್. ನಾನು ಹೇಳಿದ್ನಲ್ಲ, ಈಸೋಟೆರಿಕ್ ಸಬ್ಜೆಕ್ಟ್ಸ್ ಅಲ್ಲಿ ಕಾರಣ ಹುಡ್ಕೋದು ಕಷ್ಟ, ಬಟ್ ವಿ ಕ್ಯಾನ್ ಗಿವ್ ದಿ ಇಂಡಿಕೇಶನ್. ಅವರು ನಾನು ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಹೇಳ್ಬೋದು, ಅಥವಾ ಇಂಥದ್ದೇ ಬರಬೇಕು ಅಂತ ಹೇಳ್ಬೋದು, ಅಥವಾ ನಿಮಗೋಸ್ಕರ ಎಲ್ಲ ನೋಡ್ತಾರ ಅವರು, ಬಟ್ ಫೈನಲೈಸ್ ಮಾಡಲ್ಲ. 50 ಹೆಣ್ಣನ್ನು ನೋಡ್ಬೋದು, 100 ಹೆಣ್ಣನ್ನು ನೋಡ್ಬೋದು, ಬಟ್ ಯಾವುದೂ ಅವ್ರಿಗೆ ಮೆಚ್ಚುಗೆ ಆಗಲ್ಲ. ಅದಕ್ಕೆ ಅವ್ರಿಗೆ ಇಂಥದನ್ನ ಹೆಣ್ಣು ತಂದು ಕೊಡಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಸೊ ಇದು ಅವರು ಮೈಂಡ್ ಚೇಂಜ್ ಮಾಡ್ಕೋಬೇಕು ಆಸ್ ಪರ್ ಕಸ್ಪಲ್. ದಶಾಭುಕ್ತಿಗಳು ನೋಡೋಣ. ಶನಿ ದಶ ನಡೀತಾ ಇದೆ 2022 ಅಕ್ಟೋಬರ್ಗೂ. ಚಂದ್ರ ಎಗೈನ್ 4 ಮತ್ತೆ 10. ಇಲ್ಲಿ ಚಂದ್ರನ ಕಾಂಬಿನೇಷನ್ 10 ಮದುವೆ ಕೊಡಲ್ಲ, 4 ಕೊಡೋದು ಕಷ್ಟ, 10 ಕೊಡೋದು ಕಷ್ಟ. ಚಂದ್ರ ಆದ್ಮೇಲೆ ಮಂಗಳ, ಅದು 4. ಅದಾದ್ಮೇಲೆ ರಾಹು 2 ಬರುತ್ತೆ. ಒಂದು ಅಂದಾಜು ಮೇಲೆ ನಾವು ಯಾವ ಭುಕ್ತಿ ಬರುತ್ತೆ, ಡ್ರೈವರ್ ಬರ್ತಾರೆ, ಅವಾಗಲೇ ಹೇಳೋದು. ದಯಮಾಡಿ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲ ಹೋಗಿ ಶಾಸ್ತ್ರ ಕೇಳಿ, ನಿಮಗೆ ಇದನ್ನ ಮಾಡಿದ ತಕ್ಷಣ ನಿಮಗೆ ಮದುವೆ ಆಗುತ್ತೆ ಅನ್ನೋದು ಸುಳ್ಳು. ಟೈಮಿಂಗ್ ಮೇಲೇನೆ ಇರೋದು. ಇಟ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ಟೈಮ್. 2023 ನವೆಂಬರ್ ಅಲ್ಲಿ ತೋರಿಸ್ತಾ ಇದೆ. 23 ನವೆಂಬರ್ ಆದ್ಮೇಲೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಅದು ಕೂಡ 3 ವರ್ಷ ಸ್ವಲ್ಪ ಸಾಧಾರಣ ಫಲ ಇರ್ತಕ್ಕಂಥದ್ದು. ದಶಾ ಸ್ಟ್ರಾಂಗ್ ಇಲ್ಲ, ಕಸ್ಪಲ್ ಸ್ಟ್ರಾಂಗ್ ಇಲ್ಲ. ಬಟ್ ಆದ್ರೆ ಅವ್ರು ಮನಸ್ಸು ಮಾಡಬೇಕು, ಸ್ಟ್ರಾಂಗ್ ಆಗಿ ಕೂರಿಸ್ಕೊಂಡು ಮನಸ್ಸು ಮಾಡಬೇಕು. ಇಲ್ಲ ಅಂದ್ರೆ ಅವರು ಹೇಳ್ತೀನಲ್ಲ, ಅವ್ರಿಗೆ ಒಂದು 4 ಮತ್ತೆ 5 ಕಾಂಬಿನೇಷನ್ ಇಲ್ಲ. ಇದನ್ನ ನಾವು ನಕ್ಷತ್ರ ನಡಿಲಿ ಬಹಳ ಸುಲಭವಾಗಿ ನೋಡ್ಬೋದು. ಸೊ ನಮ್ಮ ಡಿಸೆಂಬರ್ 4ನೇ ತಾರೀಕು ಕುಟುಂಬ ಸಮೇತರಾಗಿ ಬಂದು ಕಲೀರಿ, ಒಳ್ಳೇದಾಗತ್ತೆ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 951357 7337. ನಮಸ್ಕಾರ. ಡಿಸೆಂಬರ್ 4ನೇ ತಾರೀಕು ಕುಟುಂಬ ಸಮೇತರ ಕಲೀರಿ, ಅದ್ಭುತವಾಗಿರ್ತಕ್ಕಂಥದ್ದು. ನಮಸ್ಕಾರ, ಹೇಳಿ. ಲೈನಲ್ಲಿದ್ದೀರಾ? ಮಾತಾಡ್ತಾನೆ ಇಲ್ವಲ್ಲಪ್ಪ. ಲೈನ್ ಮಾತಾಡಿ. ಹಲೋ, ಮೈಕ್ ಟೆಸ್ಟಿಂಗ್ 1 2 3 ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಇವಾಗ ಪ್ರಶ್ನಾ ಶಾಸ್ತ್ರ ಗುರುಜಿ. 11
ಏನ್ ಕೇಳ್ಬೇಕಾಯ್ತು? ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಯಾರ್ದು ಇದು? ಮಗಳದು. ಮಗಳದು. ಓಕೆ. ಆರೋಗ್ಯ. ಒಂದನೇದು ಸೂರ್ಯನ ಕಾಂಬಿನೇಷನ್ ನೋಡೋಣ. ಸೂರ್ಯ 9. ಸೂರ್ಯನ ಕಾಂಬಿನೇಷನ್ 9. ಶನಿಯ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿದಿರ. ಶನಿ 2022 ಚಂದ್ರ. ಸ್ಯಾಟರ್ನ್ ಕಾಂಬಿನೇಷನ್ 10. 4 ಬಂದಾಗ ಸ್ವಲ್ಪ ದೀರ್ಘಕಾಲದ್ದು. 10 ಬಂದಿದೆ, 12 ಬಂದಿದೆ. ಸ್ವಲ್ಪ 5 ಕಾಂಬಿನೇಷನ್ ಹಿಟ್ ಆಗಿಲ್ಲ. 4 ಹಿಟ್ ಆಗಿದೆ, 10 ಹಿಟ್ ಆಗಿದೆ, 3, 6. ಏನು ಸಮಸ್ಯೆ ಆಗಿದೆ? ಎಷ್ಟು ಏಜು? ಈಗ 18 ವರ್ಷ ಗುರುಜಿ. ಅಂದ್ರೆ ಅವಳಿಗೆ ಸ್ವಲ್ಪ ಅಂದ್ರೆ ಒಂದ್ಸತಿ ಇದ್ದಾಗ ಒಂದ್ಸತಿ ಇರಲ್ಲ. ಮನ್ಸು ತುಂಬಾ ಕೆಡ್ಸ್ಕೊಂತಾಳೆ. ಆ ತರ ಅಂದ್ರೆ ಕೂದ್ಲೆಲ್ಲ ಕೀಳೋದು ಆ ತರ ಎಲ್ಲ ಮಾಡ್ತಾರೆ. ನಾವು ಕೌನ್ಸಿಲಿಂಗ್ ಎಲ್ಲ ಕೊಡ್ಸಿದೀವಿ. ಆ ತರ ಮಾಡ್ತಾಳೆ ಗುರುಜಿ. ಶನಿ ಇರ್ತಕ್ಕಂಥ ನಕ್ಷತ್ರ ಚಂದ್ರ. ಮೂನ್ಗೆ 4. ಸೋಮವಾರ ದಿವಸ ಒಂದ್ ಸ್ವಲ್ಪ ಅಕ್ಕಿ ಇಟ್ಕೊಳ್ಳಿ, ಮತ್ತೆ ಹಾಲು ಇಟ್ಕೊಳ್ಳಿ ಮುಂದೆ. ಸುಮ್ಮನೆ ಕುತ್ಕೊಂಡ್ರೆ ಕುತ್ಕೊಳ್ತಾಳಲ್ಲ? ಕುತ್ಕೊಂತಾಳೆ. ಸೋಮವಾರ ದಿವಸ ಬೆಳಿಗ್ಗೆ ಯಾವ್ದಾದ್ರು ಸಮಯ ಪರವಾಗಿಲ್ಲ, ಅಕ್ಕಿ ಮತ್ತೆ ಹಾಲು ಇಟ್ಕೊಳ್ಳಿ, ಅವಳನ್ನ ಮುಂದೆ ಕೂರಿಸ್ಕೊಳ್ಳಿ. ಓಂ ಸೋಂ ಸೋಮಾಯ ನಮಃ ಅಂತ 108 ಸತಿ ನೀವು ಹೇಳಿ. ಅಕ್ಕಿ ಮತ್ತೆ ಹಾಲನ್ನ 13 ಸತಿ, ಒಂದೊಂದನ್ನು ಕೂಡ ಒಂದು ಪ್ಯಾಕೆಟ್ ಇಟ್ಕೊಂಡ್ರು ಆಯ್ತು, 13 ಸತಿ ನಿವಾಳಿಸಿದ್ರೆ ಆಯ್ತು ತಲೆಗೆ. ಅಕ್ಕಿ ಒಂದು ಪ್ಯಾಕೆಟ್ ಇಟ್ಕೊಂಡು ನಿವಾಳಿಸ್ಬಿಟ್ಟು ಅದನ್ನು ಯಾರಾದರೂ ಒಬ್ರಿಗೆ, ಆಚೆ ಇರ್ತಕ್ಕಂಥವ್ರು ಯಾರಾದರೂ ಸ್ವಲ್ಪ ಬಡವರು ಇರ್ತಕ್ಕಂಥವ್ರು ಅದನ್ನು ದಾನ ಮಾಡ್ತಾ ಬರಬೇಕು. ಇದು ಮೊದಲನೇದು. ಇದು ಸುಲಭವಾಗಿ ಹೋಗುತ್ತೆ. ಇದೇನು ಅಂಥದ್ದೇನು, ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಸಮಯ ಅಂತ ನೋಡಿದಾಗ 2016ರಿಂದ ಶುಕ್ರನ ಕಾಂಬಿನೇಷನ್ 10 ಬಂದಿದೆ. ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಗಿರುತ್ತೆ. ಸೊ ಇದನ್ನ ಮಾಡ್ತಕ್ಕಂಥದ್ದು, ನಿವಾಳಿಸ್ಬಿಟ್ಟು ಅದನ್ನು ಕೊಡ್ತಕ್ಕಂಥದ್ದು ಮಾಡಿ. ಹಾಗೆ ಮಲಗಬೇಕಾದ್ರೆ ಒಂದು ಹಸಿ ಹಾಲನ್ನು ಕಾಯಿಸ್ತಾ ಇರ್ತಕ್ಕಂಥ ಹಾಲು ಅವಳು ಮಲಗತಕ್ಕಂಥ ಜಾಗದಲ್ಲಿ ಪಕ್ಕದಲ್ಲಿಟ್ಟು ಅದನ್ನು ಬೆಳಿಗ್ಗೆ ಇದ್ದಾದ ನಂತರ ಮುಳ್ಳಿನ ಗಿಡಕ್ಕೆ, ಯಾವ್ದಾದ್ರು ಮುಳ್ಳಿನ ಗಿಡಕ್ಕೆ, ಕ್ಯಾಕ್ಟಸ್ ಇದ್ರೆ ಇನ್ನೂ ಒಳ್ಳೇದು ನಿಮ್ಮ ಮನೆಯಲ್ಲಿ, ಕ್ಯಾಕ್ಟಸ್ ಗಿಡಕ್ಕೆ ಹಾಕ್ತಾ ಬನ್ನಿ, ಪ್ರತಿ ದಿವಸ ಹಾಕ್ತಾ ಬನ್ನಿ. ಸೊ ಹಾಗೆ ಮೈಂಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದು ಮಂತ್ರ ಕೊಡ್ತೀನಿ, ನೀವು ಮಂತ್ರ ಯಥೇಚ್ಛವಾಗಿ ಅದನ್ನ ಪಠನೆ ಮಾಡಿ. ಓಂ ಗಂ ಗಣಪತೆಯೇ ವರವರದ ಮಗಳ ಹೆಸರು ಅಸ್ಯ ಶೀಘ್ರಂ ಶುಭ ಬುದ್ಧಿಂ ದೇಹಿ ದೇಹಿ ನಮಃ. ಈ ಮಂತ್ರ ಯಥೇಚ್ಛ ಹೇಳಿ. ಯಾವಾಗ ನೀವೊಂದು ಅಂದಾಜೊಂದು 20,000 ಕ್ರಾಸ್ ಮಾಡ್ತೀರೋ ನಿಮಗೆ ಆಶ್ಚರ್ಯ ಆಗುತ್ತೆ, ಅವಳು ನಾರ್ಮಲ್ಗೆ ಬಂದ್ಬಿಟ್ಟಿರ್ತಾಳೆ, ಏನು ತೊಂದರೆ ಇಲ್ಲ. ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ರುದ್ರಾಕ್ಷಿ ಒಂದು ಸ್ಟೋನ್ ಒಂದು ಸಜೆಸ್ಟ್ ಮಾಡ್ತೀನಿ. ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸಿ, 12 ಮುಖದ ರುದ್ರಾಕ್ಷಿ ಇವರಿಗೆ ವಿಶೇಷವಾಗಿ ಒಳ್ಳೇದಾಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಗುರುಜಿ, ಹಾಸನಿಂದ ಕರೆ ಮಾಡ್ತಾ ಇದ್ದೀನಿ. ಹೇಳಿ. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ 29/1/98 ಗುರುಜಿ. 29/1/98 ಸಂಜೆ 4 ಗಂಟೆ 44. 29 ಜನವರಿ 98 ಗುರುಜಿ. ಸಮಯ ಊರು ಸಂಜೆ 4 ಗಂಟೆ 44 ನಿಮಿಷ. ಚಿಕ್ಕಮಗಳೂರು ಹುಟ್ಟಿದ್ದು. ಪ್ರಶ್ನೆ ಗುರುಜಿ, ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಈಗ ರೀಸೆಂಟ್ ಆಗಿ, ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದ. ಜಾಬ್ ಯಾವಾಗ ಆಗುತ್ತೆ ಅಂತ ಕೇಳಬೇಕಾಗಿತ್ತು ಗುರುಜಿ. ಸರಿ. ಈಗ ಪ್ರಸ್ತುತ ಗುರುದಶೆ ನಡೀತಾ ಇದೆ 2023 ಶನಿ. ಅಂತರ್ಭುಕ್ತಿ ನಮಗೆ ಕೆಲಸಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅಂತರ್ಭುಕ್ತಿ ಮಾತ್ರ ನೋಡ್ತಕ್ಕಂಥದ್ದು. ಗುರು ಶನಿ ಕ್ವಾಲಿಟಿ ಕೊಡುತ್ತೆ, ಮತ್ತೆ ಯಾವ ಲೈನಲ್ಲಿ ಹೋಗ್ತಾರೆ ಅಂತ ತೋರಿಸುತ್ತೆ. 2022 ಫೆಬ್ರವರಿಗೂ ಕೂಡ ಸೂರ್ಯ ಇದೆ. ಸೂರ್ಯನ ಕಾಂಬಿನೇಷನ್ ಅಲ್ಲಿ 8 ಇರೋದ್ರಿಂದ ಅಪ್ಲೈ ಮಾಡಿದ್ರು ಕೂಡ ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ರಿಸಲ್ಟ್ ಸ್ವಲ್ಪ ಸಿಗದೇ ಇರೋದು ಸ್ವಲ್ಪ ತೋರಿಸ್ತಾ ಇದೆ. ಅಲ್ಲಿ 6 ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ. ಮುಂದೆ ಬರ್ತಕ್ಕಂಥ ಚಂದ್ರನಲ್ಲಿ 9 ಇದೆ, ಮತ್ತೆ 2, 6, 10, 11 ಕಾಂಬಿನೇಷನ್ ಸೆಕೆಂಡರಿ ಲೆವೆಲ್ ಬಂದಿದೆ. ಪ್ರಯಾಸದಿಂದ ಬಹಳ ಒಳ್ಳೆ ಕೆಲಸ ಸಿಗುತ್ತೆ. ಫೆಬ್ರವರಿಯಿಂದ ಏಪ್ರಿಲ್ ಒಳಗಡೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ಲೈಫ್ ಅಲ್ಲಿ ಕೆಲಸ ಅದ್ಭುತವಾಗಿ ಇರಬೇಕು, ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ಮೊದಲು ಅವರು 7 ಮುಖದ ರುದ್ರಾಕ್ಷಿ ಹಾಕಿಸಿ, ಅದರ ಜೊತೆಗೆ ಒಂದು ಈಗ ಸದ್ಯದ ಪರಿಸ್ಥಿತಿಗೆ ಅವ್ರಿಗೆ
ಹಾಲನ್ನು ದಾನ ಮಾಡಕ್ಕೆ ಹೇಳಿ. ಸೋಮವಾರದ ದಿವಸ ಹಾಲನ್ನು ಪ್ರತಿ ಸೋಮವಾರ ಬಡವರಿಗೆ 1 ಪ್ಯಾಕೆಟ್ 2 ಪ್ಯಾಕೆಟ್ ಹಾಲನ್ನು ದಾನ ಮಾಡಕ್ಕೆ ಹೇಳಿ. ಅದರ ಜೊತೆಗೆ ಒಂದು 6, 7, 8, 7, 10, 1 ಎಮರಾಲ್ಡ್, ವಿಶೇಷವಾಗಿರ್ತಕ್ಕಂಥ ಒಂದು ಎಮರಾಲ್ಡ್ ಲೈಫ್ ಲಾಂಗ್ ಹಾಕೋಬಹುದು, ಮದುವೆಗೂ ಒಳ್ಳೇದಾಗುತ್ತೆ. ಎಮರಾಲ್ಡ್ ಹಾಕೊಳ್ಳಿ, ಸೌತ್ ಆಫ್ರಿಕನ್ ಎಮರಾಲ್ಡ್. ಒಂದು ಒಳ್ಳೆ ಕ್ವಾಲಿಟಿ ಹಾಕೊಳ್ಳಿ ಜೆಮ್ ಸ್ಟೋನು. ಯಾಕಂದ್ರೆ ಈಗ ಜೆಮ್ ಸ್ಟೋನ್ ಎಲ್ಲ ಡೂಪ್ಲಿಕೇಟೇ ಬರ್ತಾ ಇರ್ತಕ್ಕಂಥದ್ದು. ನಾವು ನಮ್ದು ಒಂದು ಸಂಸ್ಥೆ ಇದೆ, R&D ಜೆಮ್ಸ್ ಅಂತ ಇದೆ ನಮ್ಮ ಇದರಲ್ಲೇ. ನಮ್ದೆಲ್ಲ ಕಾಸ್ಟ್ಲಿನೇ. ಸೊ ನೀವು ತಗೊಂಡ್ರೆ ವಿತ್ ಸರ್ಟಿಫಿಕೇಟ್ ಬರುತ್ತೆ, ಬಟ್ ಹೈಲಿ ಎಫೆಕ್ಟಿವ್. ನಮ್ಮ ಸ್ಟೋನ್ಸು, ರುದ್ರಾಕ್ಷಿ ಎಲ್ಲ ಹೈಲಿ ಎಫೆಕ್ಟಿವ್. ತುಂಬಾ ಜನ ಏನ್ ಮಾಡ್ತಾರೆ, ಇಲ್ಲಿ ಕೇಳ್ತಾರೆ, ಹಾಕೊಳ್ತಾರಲ್ಲ ಹೋಗಿ, ಅಲ್ಲೆಲ್ಲೋ ನಿಯರ್ ಬೈ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ತಗೊಂಡು ಅದು ಒರಿಜಿನಲ್ ಸರ್ಟಿಫಿಕೇಟ್ ಇಲ್ವೋ, ಯಾಕಂದ್ರೆ ಎಲ್ಲ ಹೀಟ್ ಟ್ರೀಟ್ಮೆಂಟ್ ಇರ್ತಕ್ಕಂಥದ್ದು ಬ್ಯಾಂಕಾಕ್ ಸ್ಟೋನ್ಸೇ ಜಾಸ್ತಿ ಬರೋದು. ಕಮ್ಮಿ ರೇಟ್ ಅಂತ ಹೇಳ್ಬಿಟ್ಟು ತಗೊಳ್ತೀರಾ, ಅದು ವರ್ಕ್ ಆಗಲ್ಲ. ಇದು ಹಾಕೊಂಡಿದೀವಿ, ಏನೂ ಆಗಲಿಲ್ಲ, ಆಗಲ್ಲ ಅದು. ಸೊ ನಮ್ದು R&D ಜೆಮ್ಸ್ ಅಂತ ನಮ್ದು ಸೆಕೆಂಡ್ ವಿಂಗ್ ಇದೆ. ಸೊ ಅಲ್ಲಿ ನಿಮಗೆ R&D ಜೆಮ್ಸ್ ಅಲ್ಲಿ ವಿತ್ ಸರ್ಟಿಫೈಡ್ ಇದು ಕೊಡ್ತಕ್ಕಂಥದ್ದು. ಪ್ರೀಮಿಯಂ ಇರುತ್ತೆ ನಮ್ದೆಲ್ಲ, ಹೈ ಕ್ವಾಲಿಟಿ. ಅದು ಡ್ರೈವ್ ಆಗುತ್ತದು, ವೆರಿ ಹೈ ಕ್ವಾಲಿಟಿ, ಹೈಲಿ ಪ್ರೈಸ್ಡ್ ಆಲ್ಸೋ. ನಾವು ಸಾಧಾರಣವಾಗಿರ್ತಕ್ಕಂಥ ಪ್ರೈಸ್ ಅಲ್ಲ, ಯಾಕಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥ ಈ ಜೆಮ್ಸ್ ಅಂತ ಏನ್ ಹೇಳ್ತೀವಿ ಸಾಧಾರಣವಾಗಿ ಸಿಗ್ತಾ ಇಲ್ಲ ಇವಾಗೆಲ್ಲ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೆಲ್ಲ, ಇದು ಈಸಿಯಾಗಿ ಸಿಗ್ತಾ ಇಲ್ಲ. ಇಟ್ ಈಸ್ ಬಿಕಮ್ ರೇರ್. ಹೋಗ್ತಾ 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 ಜೆಮ್ಸ್ ನಿಮಗೆ ಮುಂದೆ ಫ್ಯೂಚರ್ ಅಲ್ಲಿ ಅದನ್ನ ನೀವು ಕೂಡ ಟ್ರೇಡ್ ಮಾಡ್ತಕ್ಕಂಥ ದಿವಸ ಬಂದೇ ಬರುತ್ತೆ. ಯಾಕಂದ್ರೆ ಮೈನ್ಸ್ ಎಲ್ಲ ತೆಗೆದು 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 ಎಲ್ಲೂ ಸ್ಟಾಕ್ ಇರ್ತಾ ಇಲ್ಲ ಈಗ. ಪ್ರತಿಯೊಬ್ರು ಇಷ್ಟಿಷ್ಟು ಒಬ್ರು ಕೈ ಮೇಲೆ ಹಾಕೊಂಡ್ರೆ ಎಲ್ಲುಳಿಯುತ್ತೆ ಭೂಮಿ ಮೇಲೆ ಇರ್ತಕ್ಕಂಥದ್ದು. ಮತ್ತೆ ಎಲ್ಲಾ ಕಡೆ ಸಿಗುತ್ತಾ? ಸಿಗಲ್ಲ. ಕೆಲವೊಂದು ಮೈನ್ಸ್ ಅಲ್ಲಿ ಮಾತ್ರನೇ ಸಿಗ್ತಕ್ಕಂಥದ್ದು. ಅನೇಕ ಜೆಮ್ ಸ್ಟೋನ್ಸ್, ಎಮರಾಲ್ಡ್ ಇರ್ಬೋದು, ಸಫೈರ್ಸ್ ಇರ್ಬೋದು, ಅಥವಾ ಟ್ಯಾನ್ಸನೈಟ್ಸ್ ಇರ್ಬೋದು, ಬೇಕಾದಷ್ಟಿದೆ. ಡೈಮನೈಟ್ ಇರ್ಬೋದು, ಲ್ಯಾಪಿಸ್ ಲಜುಲಿ ಇರ್ಬೋದು, ಇವೆಲ್ಲವೂ ಕೂಡ ಇವಾಗೆಲ್ಲ ತೆಗಿತಾ ಇದ್ದಾರೆ, ಬೀಡ್ಸ್ ಹಾಕೊಳ್ತಾ ಇದ್ದಾರೆ. ಒನ್ ಡೇ ಎಷ್ಟು ಅಂತ ಕೆಳಗೆ ಹೋಗಕ್ಕಾಗತ್ತೆ? ಎಷ್ಟೇ ಇದ್ರು ಕೂಡ ಒಂದು 500 ಫೀಟ್ ಕೆಳಗೆ ಹೋಗ್ಬಿಟ್ಟು ಮೈನ್ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಮತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ಲಿಗೆಲ್ಲ. ಸೊ ಜೆಮ್ಸ್ ಇವಾಗ ಬರ್ತಾ ಇರೋದೆಲ್ಲ ಏನಾಗಿದೆ, ಎಲ್ಲ ಹೀಟ್ ಟ್ರೀಟ್ಮೆಂಟ್ ಆಗೋಗಿ ಎಲ್ಲ ಗ್ಲಾಸ್ ಪೀಸ್ನ ಹೀಟ್ ಟ್ರೀಟ್ ಮಾಡ್ತಾ ಇದ್ದಾರೆ. ಟ್ರೀಟ್ ಮಾಡಿ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ಅಂತ ಕೊಡ್ತಾರೆ. ಅದು 50 ರೂಪಾಯಿಗೂ ಲೆಕ್ಕ ಇಲ್ಲ. ಒರಿಜಿನಲ್ ಜೆಮ್ ಸ್ಟೋನ್ ಲ್ಯಾಬ್ ಟೆಸ್ಟೆಡ್, ಲ್ಯಾಬ್ ಟೆಸ್ಟಿಂಗೇ ದುಡ್ಡು ತಗೊಳ್ತಾರೆ. ಅದರಲ್ಲಿ 3-4 ಲ್ಯಾಬ್ ಇದೆ. 100 ರೂಪಾಯಿ ಟೆಸ್ಟ್ ಮಾಡೋರು ಇದ್ದಾರೆ, 500 ಜೆಮ್ ಟೆಸ್ಟ್ ಮಾಡೋರು ಇದ್ದಾರೆ, 2000 ರೂಪೀಸ್ ಲ್ಯಾಬ್ ಟೆಸ್ಟ್ ಮಾಡೋರು ಇದ್ದಾರೆ. ನಾವೆಲ್ಲ ಸ್ವಲ್ಪ ಪ್ರೀಮಿಯಂ ಅಲ್ಲಿ ಟೆಸ್ಟ್ ಮಾಡಿ ಅವ್ರಿಗೆ ಒಳ್ಳೇದಾಗಬೇಕು. ಲೈಫ್ ಟೈಮ್ ಒಂದು ಉಂಗುರ ಹಾಕೊಳ್ಬೇಕು ಲೈಫ್ ಟೈಮ್ಗೆ. ಆಮೇಲೆ ಇನ್ನೊಂದು ವಿಚಾರ, ಈ ಜೆಮ್ಸ್ ಬಗ್ಗೆ ನಾಳೆ ವಿಶೇಷವಾಗಿರ್ತಕ್ಕಂಥದ್ದು ಕೊಡ್ತೀನಿ. ಯಾವ ತರ ಒಂದು ಜೆಮ್ಸ್ ಹಾಕೋಬೇಕು, ಯಾವ ತರ ಇದಿರಬೇಕು, ಮತ್ತೆ ಜೆಮ್ ಸ್ಟೋನ್ ಹೇಗೆ ನಮಗೆ ವರ್ಕ್ ಮಾಡುತ್ತೆ, ಮತ್ತೆ ಜೆಮ್ ಸ್ಟೋನ್ ನಾವು ಟ್ರಾನ್ಸ್ಫರ್ ಮಾಡಬಹುದಾ, ಸ್ವಲ್ಪ ಅನೇಕ ವಿಚಾರಗಳು ಇರ್ತಕ್ಕಂಥದ್ದು ನಾನು ಅಲ್ಲಿ ಹೇಳ್ತೀನಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ಹೇಳಿ. ನಂಬರ್ 56. ಹೇಳಿ. ನಮ್ಮ ಮನೆಯನ್ನ ಸೇಲ್ ಮಾಡ್ಬೇಕು ಅಂತ ಇದ್ದೀವಿ, ಅದಾಗುತ್ತಾ ಗುರುಗಳೇ? ಯಾವಾಗುತ್ತೆ ಅಂತ ಹೇಳಿ. ಓಕೆ. ಪ್ರಾಪರ್ಟಿ ವಿಚಾರದಲ್ಲಿ ಶನಿಯ ಅಂಶ ಬಂದಿದೆ, 4ನೇ ಮನೆ. ಶನಿ ಓವರ್ ಆಲ್ ಕಾಂಬಿನೇಷನ್ ನಿಮಗೆ ಪ್ರಾಪರ್ಟಿ ಸೇಲ್ ಮಾಡಕ್ಕೆ ಅಲ್ಲಿ ಸ್ವಲ್ಪ ಫಸ್ಟ್ ಅಡಚಣೆ ಇದೆ ಸರ್. ಅಲ್ಲಿ ಏನೋ ಒಂದು ತಕರಾರೋ ಏನೋ ಒಂದು ಸಮಸ್ಯೆ 8 ಅಂತ ಇದೆ. ಅದನ್ನ ಫಸ್ಟ್ ನಿರ್ಮೂಲನೆ ಮಾಡ್ಕೋಬೇಕು ನಾವು ಮೊದಲು. 8 ಅಂತ ಬಂದಾಗ ಅಲ್ಲಿ ಏನೋ ಅಬ್ಸ್ಟೆಕಲ್ಸ್ ಬಂದವರು ಏನೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. 8 ಆ 8 ಕ್ಲಿಯರ್ ಆಗಬೇಕು ಅಂತಂದ್ರೆ ಫಸ್ಟ್ ಅದನ್ನ ಸ್ವಲ್ಪ ದಾನಕ್ಕೆ ತಗೊಳ್ತಕ್ಕಂಥದ್ದು. ಕಡಲೆಕಾಳು ಪ್ರತಿ ಅಲ್ಲಿ ನಿವಾಳಿಸಿ ಹೋಗಿ, ಆ ಸೈಟೋ ಮನೆನೋ ಎಲ್ಲಿದ್ದೀರೋ ಅದನ್ನ ನಿವಾಳಿಸಿ, ಗುರುವಾರ ನಿವಾಳಿಸ್ಬಿಟ್ಟು ಅದನ್ನ ಉಸ್ಲಿ ಮಾಡಿ ಹಂಚಿಬಿಡಿ ಸರ್. ಅರ್ಥ ಆಯ್ತಾ? ಗುರುವಾರ ದಿವಸ ಅದನ್ನ ಇವತ್ತೇ ಬೇಕಾದ್ರೆ ಮಾಡ್ಬೋದು. ನಿವಾಳಿಸ್ಬಿಟ್ಟು ಹಂಚಿ. ಯಾವಾಗ ಸ್ವಲ್ಪ ಸರೋಗುತ್ತೆ ಅಂದಾಗ 3, 5, 10 ಅನ್ನೊಂದು ಕಾಂಬಿನೇಷನ್ ಬರಬೇಕು. ಶನಿ ದಶ ನಡೀತಾ ಇದೆ 2022 ಆಗಸ್ಟ್ ವರೆಗೂ. ಚಂದ್ರನ ಕಾಂಬಿನೇಷನ್ ಅಲ್ಲಿ 3, 5, 10 ಕಾಂಬಿನೇಷನ್ ಇಲ್ಲ. ಮಂಗಳನ ಕಾಂಬಿನೇಷನ್ ಅಲ್ಲಿ 3 ಇಲ್ಲ, ಬಟ್ 5, 10, 11 ಕಾಂಬಿನೇಷನ್ ಇದೆ. ಆಗಸ್ಟ್ ಆದ್ಮೇಲೆ ನಿಮಗೆ ವಿತಿನ್ ಆಗಸ್ಟ್ ಇಂದ ನಿಮಗೆ 2022 ಆಗಸ್ಟ್ ಇಂದ 2023 ಆಗಸ್ಟ್ ಒಳಗಡೆ ಸೇಲ್ ಆಗ್ಬಿಡುತ್ತೆ. ಮುಂದಿನ ವರ್ಷ ಆಗಸ್ಟ್ ವರೆಗೂ ಏನ್ ತಿಪ್ಪರ್ಲಾದ್ರೂ ಆಗಲ್ಲ. ಬಟ್ ಆದ್ರೆ ಈಗ ಮಾಡ್ತಕ್ಕಂಥ ನೀವೆಲ್ಲವೂ ಕೂಡ ಒಂದು ಒಳ್ಳೆ ರೇಟ್ಗೆ ಅಲ್ಲಿ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಆಗಸ್ಟ್ ಆದ್ಮೇಲೆ ಸೇಲ್ ಆಗೇ ಆಗುತ್ತೆ. ಅಲ್ಲಿಂದ 7 to 8 months. ನಮಸ್ಕಾರ. ನೆಕ್ಸ್ಟ್. ನಮಸ್ತೆ ಗುರುಜಿ. ಹೇಳಿ. ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಹೇಳಿ. 64. ಯಾವ್ದ್ರ ಬಗ್ಗೆ? ನಾವು ಜಾಗ ನೋಡ್ತಾ ಇದೀವಿ ಮನೆ ಕಟ್ಟಕ್ಕೆ, ಅದು ಆಗ್ತಾ ಇಲ್ಲ. ಓಕೆ. ಕಸ್ಪಲ್ ನೋಡೋಣ. 4ನೇ ಅದು ಯಾವಾಗ ಆಗುತ್ತೆ ಅಂತ. ಓಕೆ. 4ನೇ ಕಸ್ಪಲ್ಲು ಇವಾಗ ನಮಗೆ ಶನಿನೇ ಬಂದಿದೆ. ಶನಿಯ ಕಾಂಬಿನೇಷನ್ ಅಲ್ಲಿ ಅಗೈನ್ 8.
ಈಗ 8 ಅಂತ ಬಂದಾಗ ನೀವು ಜಾಗ ನೋಡಕ್ ಆಗ್ತಾ ಇಲ್ಲಲ್ಲ, ಒಬ್ರು ಒಂದು ಡಿಸಿಷನ್ ತಗೊಳ್ತಾ ಇಲ್ಲ. ಒಬ್ರು ಎಸ್ ಅಂದ್ರೆ ಒಬ್ರು ನೋ. 6-10 ಈಗ ಯಾವ್ದೋ ಒಂದು ಜಾಗ ನೋಡ್ತೀರಾ, ಅದಕ್ಕೆ ಒಬ್ರಿಗೆ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಅಲ್ಲಿ ಬೇಡ, ಇಲ್ಲಿ ಬೇಡ, ಇದು ಬೇಕು ಅಂತ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ 6 ಫೈನಲ್ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಸ್ವಲ್ಪ ಎಲ್ಲರೂ ಕೂಡಿ ಇವಾಗ ಅದನ್ನ ನಾವು ಈಗ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ನೋಡ್ತಾ ಇದೀವಿ. ಆದ್ರೆ ಅದು ಏನೇನೋ ಪ್ರಾಬ್ಲಮ್ ಬಂದ್ಬಿಟ್ಟು ಮುಂದೆ ಹೋಗ್ತಾ ಇದೆ ಜಾಗ ತಗೊಳ್ಳೋದು. ಈಗ ಅದು ಫೈನಲ್ ಆಗಿದೆ ಡಿಸಿಷನ್. ಆದ್ರೆ ಮನೆ ಕಟ್ಬೇಕೋ ಬೇಡವೋ ಅದು ಫೈನಲ್ ಇಲ್ಲ. ಮನೆ ಯಾವಾಗ ಕಟ್ತೀವಿ ಅಂತ ಅದು ಕೇಳ್ಬೇಕಿತ್ತು. ಏನು ಮನೆ ಕಟ್ಟಬೇಕೋ ಇಲ್ವೋ ಫೈನಲ್ ಇಲ್ಲ ಅಂದ್ರೆ ಏನರ್ಥ? ಅಂದ್ರೆ ಅದೇ ಜಾಗ ತಗೊಳ್ಳದೆ ಫೈನಲ್ ಆಗ್ತಿಲ್ಲ. ಓಕೆ, ಒಂದೇ ಜಾಗದಲ್ಲಿ ನೋಡ್ತಾ ಇದ್ದೀರಾ? ಒಂದೇ ಏರಿಯಾದಲ್ಲಿ ನೋಡ್ತಾ ಇದ್ದೀರಾ? ಹೇಗೆ? ಜಾಗ ಒಂದೇ ಏರಿಯಾದಲ್ಲಿ ನೋಡ್ತಿದೀವಿ. ಆದ್ರೆ ಅದು ತಗೊಳ್ಳೋದು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟಿದೀವಿ ಈಗ. ಆದ್ರೆ ಅದು ಜಾಗ ತಗೊಳ್ಳೋದು ಮುಂದೆ ಹೋಗ್ತಾ ಇದೆ. ಏನಕ್ಕೆ ಮುಂದೆ ಹೋಗ್ತಾ ಇದೆ? ಅದೇನೇನೋ ಅಫಿಷಿಯಲ್ ಪ್ರೊಸೀಜರ್ ಎಲ್ಲ ಇದೆ. ಹಿಂಗಾಗಿ ಅದು ಸ್ವಲ್ಪ ಪೇಪರ್ಸ್ ಬೇಕು ಹಂಗೆ ಹಿಂಗೆ ಅಂತ ಹೇಳಿ. ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅದಕ್ಕೆ? ಇವಾಗ 2 ಲಕ್ಷ ಕೊಟ್ಟಿದ್ದೀವಿ. ಅದು ನಮ್ಗೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ಪ್ರೊಸೀಜರ್ ಪ್ರಕಾರ ಹೋಗ್ಬೇಕಂದ್ರೆ ಇನ್ನೂ ಲೇಟ್ ಆಗತ್ತೆ. ನಾವು ಮನೆ ಅವಾಗ ಕಟ್ತೀವಿ ಅಂತ ಆಗ್ಬೇಕು. ಫಸ್ಟ್ ಸೈಟ್ ನಿಮ್ದಾಗಿಸ್ಕೋಬೇಕಲ್ವಾ? ಜಾಗ ನಮ್ದಾಗ್ಬೇಕು. ಸೈಟೇ ನಿಮ್ದಾಗಿಲ್ಲ ಇನ್ನು. ಆಲ್ರೆಡಿ ಮನೆ ಬಗ್ಗೆ ಯೋಚನೆ ಮಾಡಿದ್ರೆ ಹೆಂಗೆ? ಸೈಟ್ ನಿಮ್ದಾದ್ಮೇಲೆ ಮನೆ ಯಾವಾಗ ಬೇಕಾದ್ರೂ ಪ್ಲಾನ್ ಮಾಡ್ಬೋದಲ್ವಾ? ಅದೇ ಗುರುಜಿ, ಅದೇ ಎಲ್ಲ ಯಾವಾಗ ಆಗುತ್ತೆ ಅಂತ. ಇದೇನು ಸೊಸೈಟಿನ ಏನು? ಇಲ್ಲ, ಅದು ಸಪರೇಟ್ ಜಾಗ. ಓಕೆ, ಅಲ್ಲಿ ನೀವು ಯಾಕೆ ಪೇಪರ್ಸ್ ಚೆಕ್ ಮಾಡಿಲ್ಲ? ಪೇಪರ್ಸ್ ಚೆಕ್ ಮಾಡಿದ್ವಿ. ಆದ್ರೆ ಅದು ಸ್ವಲ್ಪ ಆಫಿಷಿಯಲಿ ಸ್ವಲ್ಪ ಜಾಗ ಕಟ್ ಆಗಿದೆ, ಗೌರ್ಮೆಂಟ್ ಜಾಗ ಇದೆ, ಹಿಂಗ್ ಬರ್ತಾ ಇದೆ. ಸೊ ಅದನ್ನ ತಿಳ್ಕೊಂಡಾದ್ಮೇಲೆ ತಾನೇ 2 ಲಕ್ಷ ಕೊಡ್ಬೇಕು? ಇಲ್ಲ ಗುರುಜಿ, ಅವರು ಜನ ಗೊತ್ತಿರೋರೆ, ಹೀಗ ಕೊಟ್ವಿ. ಗೊತ್ತಿರೋರು ಅಂದ್ರೆ ಕೊಡ್ತಾರಲ್ವಾ ಬಿಡಿ, ಮತ್ತೆ ಯಾಕೆ ಇಲ್ಲಿ ಕೇಳ್ಬೇಕು? ಅಲ್ಲ ಗುರುಜಿ, ನಮ್ಗೆ ಮನೆ ಗೊತ್ತಿರೋರಲ್ವಾ ನಿಮಗೆ ಚೆನ್ನಾಗಿ? ಅಲ್ಲ ಗೊತ್ತಿರೋರು ಮನೆ ಯಾವಾಗ ಹಂಗಲ್ಲ ಗುರುಜಿ. ಮತ್ತೆ ಈಗ ಗೊತ್ತಿರೋರು ಅಂತ ಹೇಳ್ತೀರಾ, ಅವ್ರನ್ನ ಮನೆ ಬಿಟ್ಟು ಅಂದ್ರೆ ನಮ್ಮ ಮನೆಯವ್ರದ್ದು ರಿಟೈರ್ಮೆಂಟ್ ಸಮೀಪ ಬಂದಿದೆ. ಇನ್ನೊಂದು 7 ತಿಂಗಳ ಇದೆ. ಅಷ್ಟೆಲ್ಲ ಮನೆ ಆದ್ರೂ ಯಾವಾಗ ಆಗತ್ತೆ ಅಂತ. ಮನೆ ಆಗ್ಬೇಕು, ಫಸ್ಟ್ ಸೈಟ್ ಆಗ್ಬೇಕು, ಫಸ್ಟ್ ಮನೆ ಆಗ್ಬಿಟ್ಟು ಆಮೇಲೆ ಸೈಟ್ ಆಗ್ಬೇಕು. ಅರ್ಜೆಂಟ್. ಈ ನಿಮ್ಮ ಭಾವನೆ, ನಿಮ್ಮ ಮಾತುಗಳಲ್ಲೇ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಆತರ ಮಾಡಬೇಡಿ. 8 ಬಂದಿದೆ, ಇಲ್ಲಿ ತಗೋಬೇಕು, ಅಲ್ಲಿ ತಗೋಬೇಕು, ಇಲ್ಲಿ ತಗೋಬಾರ್ದಾಗಿತ್ತು, ಇಲ್ಲಿ ಯಾಕೆ ಕೈ ಹಾಕಿದ್ವಿ, ಅದು ನಿಮ್ ಡಿಸ್ಕಷನ್ಗೆ ಬರ್ಲಿಲ್ವಾ? ಇಲ್ಲಿ ಯಾಕಾರು ಕೈ ಹಾಕಿದ್ವಿ ಅಂತ ಅನ್ಸ್ಲೇ ಇಲ್ವಾ? ಮತ್ ನಾನು ಅದನ್ನ ಫಸ್ಟೇ ಅದೇ ಪಾಯಿಂಟ್ ತಾನೇ ಹೇಳಿದ್ದು. ಫಸ್ಟ್ ಪಾಯಿಂಟ್ ಅದೇ ಹೇಳಿದ್ ನಿಮಗೆ. ಶನಿ ದಶ ಚಂದ್ರ ಭುಕ್ತಿ ನಡೀತಾ ಇದೆ. ಚಂದ್ರ ಏನಾದ್ರು ಕಾಂಬಿನೇಷನ್ ಬರುತ್ತಾ? 4 ಕಾಂಬಿನೇಷನ್ ಬರುತ್ತಾ? ಬರಲ್ಲ. ಮಂಗಳ ಕಾಂಬಿನೇಷನ್ 4 ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಎಂಡಿಂಗ್ ಅಲ್ಲಿ 7-8 ಕಾಂಬಿನೇಷನ್ ಇದೆ. ರಾಹುಲ್ ಬರುತ್ತಾ? ಅಲ್ಲೂ 3-5-12 ಕಾಂಬಿನೇಷನ್. ಇದು ಸಮಸ್ಯೆ ಇದ್ದೇ ಇರುತ್ತೆ. ನೀವು 2 ಲಕ್ಷ ವಾಪಸ್ ತಗೊಳ್ಳೋದು ಒಳ್ಳೇದು ಅಂತ ನಾನು ಫೈನಲ್ ಆಗಿ ಹೇಳ್ತಾ ಇದ್ದೀನಿ. 2 lakhs ಯಾವಾಗ ವಾಪಸ್ ತಗೊಳ್ತೀರಾ ಬಹಳ ಒಳ್ಳೇದು. ನೀವು ಮನೆ ಕಟ್ಟೋ ಆತ್ರದಲ್ಲಿದ್ದೀರಾ, ಮನೆ ಕಟ್ಟಿ ನೆಮ್ಮದಿ ಕಳ್ಕೊಳ್ಳೋ ಸಿಚುಯೇಷನ್ ಅಲ್ಲಿ ಜಾತಕ ಗ್ರಹಗಳು ಹೇಳ್ತಾ ಇದಾವೆ. ರಿಟೈರ್ಡ್ ಆಗ್ಬಿಟ್ರು ಮನೆ ಕಟ್ಬಿಡ್ಬೇಕು, ಒಂದು 50 ಜನಕ್ಕೆ ತೋರಿಸ್ಬೇಕು. ಮನೆ ಕಟ್ಟಿ ಏನ್ ಮಾಡ್ತೀವಿ ನಾವು? ಒಂದು 500 ಜನಕ್ಕೆ ತೋರಿಸ್ಬೇಕು ನಾವು ಕಟ್ಟಿದೀವಿ ಅಂತ. ಕಟ್ಟಿ ಒಳ್ಳೇದು, ಆದ್ರೆ ಸಮಸ್ಯೆ ಮಾಡ್ಕೊಂಡು ಕಟ್ಟಬೇಡಿ. ಇದಕ್ಕೆ ಯಾಕೋ ಸ್ವಲ್ಪ ಸರಿಯಾಗಿ ಬಂದಿಲ್ಲ. ಇಲ್ಲಿ 8 ಬಂದಾಗ ಇದೆಲ್ಲ ನಾವು ಸಜೆಷನ್ ಮಾಡೋದು, ಇದನ್ನ ಸ್ವಲ್ಪ ಬಿಟ್ಟು ಬೇರೆ ಕಡೆ ಹೋಗಿ 2 ಲಕ್ಷ ನಿಮ್ಮವ್ರಲ್ವಾ, ಯಾರೋ ನಮ್ಮವರು ಅಂತಂದ್ರಲ್ಲ, 2 ಲಕ್ಷ ವಾಪಸ್ ತಗೊಳ್ಳಿ ಫಸ್ಟ್. ಒಂದ್ಸತಿ ನಮ್ಗೇನಾಗುತ್ತೆ, ಮನಸ್ಸು ಕೆಟ್ಟದಾಗ್ಬೇಕಾದ್ರೆ ಅಲ್ಲೇ ಪಾಶ ಎಳಿತಾ ಇರುತ್ತೆ. ಯಾಕಂದ್ರೆ ಅದೇನೋ ಒಂದು ಕನಸು ಕಟ್ಕೊಂಡ್ಬಿಡ್ತೀವಿ. ಆ ಸೈಟು, ಆ ಮನೆ ಹಿಂಗ್ ಬರಬೇಕು, ಬಾಲ್ಕನಿ ಹಿಂಗಿರ್ಬೇಕು, ಎದುರುಗಡೆ ಹಿಂಗಿರ್ಬೇಕು, ಆ ಕನಸುಗಳು ಕಟ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲಿ ಸಮಸ್ಯೆ ಇದ್ದು ಅದು ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ, ಶಿಫ್ಟ್ ಯುವರ್ ಮೈಂಡ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಕಾಂಬಿನೇಷನ್ ಅಲ್ಲಿ 4 ಎಲ್ಲೂ ಬರಲಿಲ್ಲ. ಅಲ್ಲಿ ಹೋದ್ಮೇಲೂ ಯಾಕಾರು ಇಲ್ಲಿ ಹೋದ್ವಿ, ಎಲ್ಲ ನೀವು ಬಲವಂತವಾಗಿ ಹೋಗ್ತೀರಾ. ಹೋಗಾದ್ಮೇಲೂ ಕೂಡ ಇಲ್ಲಿ ಯಾಕಾರು ಬಂದ್ವಿ, ಇಲ್ಲಿ ಬರೀ ಸಮಸ್ಯೆ ಇದೆ, ಮಾರ್ಬೇಡೋಣ ಅನ್ನೋ ಕಾಂಬಿನೇಷನ್ 5-5-5 ಬರ್ತಾ ಇದೆ. ಇಲ್ಲಿ ಕೇಳಿದಿರಾ ನೋಡಿ, ಅನೇಕರು ವಾಹಿನಿಲಿ ಜ್ಯೋತಿಷ್ಯ ಹೇಳ್ತಾರೆ. ನಾನು ಪ್ರಿಸೈಸ್ ಆಗಿ ಹೇಳ್ತೀನಿ. ನಿಮಗೆ ಎಕ್ಸಾಂಪಲ್ಸ್ ಬೇಕು ಅಂದ್ರೆ ನಮ್ಮ ಕಾರ್ಯಕ್ರಮ ಕಂಟಿನ್ಯೂಸ್ ಆಗಿ 1 ವಾರ ನೋಡಿ. 72 ವರ್ಷದವರು ಯಾರೋ ದಾವಣಗೆರೆಯವರಿಗೆ ಫೋನ್ ಮಾಡಿ, ನೀವು ಮಾಡೋ ತಂತ್ರ ಅಲ್ಟಿಮೇಟ್ ಸರ್, ನಮ್ ಕಸ್ತೂರಿ ವಾಹಿನಿಯಿಂದ ನೋಡ್ತೀನಿ. ನಾನು ಕಸ್ತೂರಿ ಸ್ಟಾರ್ಟ್ ಮಾಡಿದ್ದೆ 2016-17 ಆ ವಾಹಿನಿಯಲ್ಲಿ ಬರ್ತಾ ಇದೆ ನೈಟ್. ಸೊ ಇವತ್ತು ಕೂಡ ಅವ್ರು ಹೇಳ್ತಾರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ ಅಂತ.
ಇಲ್ಲಿ ನೀವು ವಾಹಿನಿಲಿ ಮಾಡಿದ ತಕ್ಷಣ ನಾನು ಪರಿಹಾರ ಇಲ್ಲೇ ಕೊಡ್ತೀನಿ. ನಾನು ವ್ಯವಹಾರದ ರೀತಿ ವಾಹಿನಿಲಿ ಕೂತಿಲ್ಲ. ಇದನ್ನ ಕಲಿಸ್ಕೊಡ್ಬೇಕು. ನಾನೊಂದು ಇನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥದ್ದು. ಇದೊಂದು ವಿದ್ಯೆ. ನಕ್ಷತ್ರ ನಾಡಿ ಅಂತಕ್ಕಂಥದ್ದು ಒಂದು ವಿದ್ಯಾಸಂಸ್ಥೆ ಅಂತಾನೆ ತಿಳ್ಕೊಳ್ಳಿ. ಇಲ್ಲಿ ಬೇರೆ ನೀವು ಅಲ್ಲಿ ಬನ್ನಿ ನಿಮಗೆ ಪೂಜೆ ಮಾಡಿಸ್ತೀವಿ, ಇಲ್ಲಿ ಬನ್ನಿ ನೀವು ಆಫೀಸ್ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಆಗಿ ಬನ್ನಿ, ಅದು ಮೋಸ್ಟ್ ಡೇಂಜರಸ್. ಅದು ಹಣ ಕಳ್ಕೊಳ್ತಕ್ಕಂಥ ವಿಚಾರಕ್ಕೆ ನಿಮ್ಮನ್ನ ಕರೀತಾರೆ. ಯಾರು ಕೂಡ ಟೈಮ್ನ ಪ್ರೀಪೋನ್ ಮಾಡೋದು ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾಲಕ್ಕೆ ಏನೇನಾಗಬೇಕು ಅದಾಗತ್ತೆ. ಸೊ ನಮ್ಮದ್ರಲ್ಲಿ ಅಕ್ಯುರಸಿ ಜಾಸ್ತಿ. ನಾನು ಓಪನ್ ಆಗಿ ಇದನ್ನು ಹಾಕಿ ತೋರಿಸ್ತೀನಿ, ನೀವು ನೋಡ್ಬೋದು. ಇಲ್ಲೆಲ್ಲ ನಂಬರ್ಸ್ ಬರುತ್ತೆ. ಈ ನಂಬರ್ಸ್ ಪ್ರಕಾರ ಏನು ಬರುತ್ತೋ ನೀವು ಡೈಲಿ ಇದನ್ನು ನೋಡ್ತಾ ಇದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 40% ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳ್ತಾ ಇರ್ತೀನಿ. ಮುಂದೆ ಯಾವ್ದಾದ್ರು ಒಂದು ಕಾಂಬಿನೇಷನ್ಸ್ ನೋಡ್ತಾ ಇದ್ರೆ ಹೌದು ಇದು ಲಾಸ್ಟ್ ಟೈಮ್ ಈ ನಂಬರ್ ಬಂದ್ರೆ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಸತಿ ಅದೇ ಬಂತು, ಅದೇ ಪ್ರಾಬ್ಲಮ್ ಅದೇ ಹೇಳ್ತಾರೆ ಅಷ್ಟೇ. 12 ಮನೆಗಳಲ್ಲೇ ನಮ್ಮ ಬದುಕಿರ್ತಕ್ಕಂಥದ್ದು. ನನ್ನ ಪ್ರಕಾರ ನಾವು ಹೇಳ್ತೀವಿ, ನಿಮಗೆ ತುಂಬಾ ಆಸೆ ಇದೆ, ಇನ್ನೊಬ್ಬರ ಹತ್ರ ಹೋಗ್ತೀವಿ, ನಾವು ಕೇಳ್ತೀವಿ, ನಮ್ಗಿಂತ ದೊಡ್ಡವ್ರ ವೇಷಧಾರಿಗಳಿದ್ದಾರೆ, ಅವ್ರ ಹತ್ರ ಹೋಗ್ತೀವಿ, ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇದೆಷ್ಟು ಜನ ಮಾಡಿದ್ದಾರೆ. ಮಾಡಾದ್ಮೇಲೆ ಕೈ ಸುಟ್ಕೊಂಡು ನಾನು ಹೇಳಿದ್ದನ್ನ ಅವ್ರು ಯಾರೋ ಒಬ್ರು ಇದ್ರಪ್ಪ ಸುಮ್ಮನೆ ಫ್ರೀಯಾಗಿ ಹೇಳಿದ್ರು ಟಿವಿಲಿ, ಅದನ್ನ ಮಾಡಿದ್ರೆ ಆಗೋಗಿರೋದು. ನಾವು ಏನೋ ಆಸೆಗೆ ಹೋದ್ವಿ, 20,000 25,000 ಕೊಡಿ, ಅಲ್ಲಿ ಸ್ಥಳ ಶುದ್ಧಿ ಮಾಡ್ಬಿಡ್ತೀವಿ, ಒಂದು ಹೋಮ ಮಾಡಿಸ್ಬಿಡಿ, ಅದು ನಿಮ್ಮ ಕಡೆ ಬಂದ್ಬಿಡುತ್ತೆ. ಆ ಥರ ಎಲ್ಲ ಇದ್ದಿದ್ರೆ RBI ಅವರು, ಬ್ಯಾಂಕ್ ಅವರೆಲ್ಲ ಕೂಡ ಹೋಗಿ ಪುರೋಹಿತರ ಮನೆ ಮತ್ತೆ ಜ್ಯೋತಿಷ್ಯರ ಮನೆ ನಿಂತ್ಕೋಬೇಕಾಗಿತ್ತು. ದುಡ್ಡು ಬರ್ತಾ ಇಲ್ಲ ಸ್ವಾಮಿ ಯಾವ್ದಾದ್ರು ಪೂಜೆ ಮಾಡಿಸಿ ಅಂತ. ಜ್ಯೋತಿಷ್ಯ ಶಾಸ್ತ್ರನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಆದ್ರೆ ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಂಡಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಸಮಯ ಅಷ್ಟೇ ಅದು ತಿಳಿಸೋದು, ಇನ್ನು ಮಿಕ್ಕಿದ್ದೆಲ್ಲ ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಬಿಟ್ಟು ಆಗಿಲ್ಲ ಅಂತಂದ್ರೆ ಬ್ಲೇಮ್ ಮಾಡ್ತಾ ಇದ್ರೆ ನಿಮ್ಮನ್ನ ನಾವು ಬ್ಲೇಮ್ ಮಾಡ್ಬೇಕಷ್ಟೇ ಹೊರತು ಶಾಸ್ತ್ರ ಅಥವಾ ಶಾಸ್ತ್ರಿನಲ್ಲ. ಶಾಸ್ತ್ರಿ ಅವನ ಕೆಲಸ ಅವ್ನು ಮಾಡ್ಕೊಳ್ತಾನೆ ಬಿಡಿ, ಅದು ಯಾರು ಇರ್ಬೋದು, ಅದು ಅವನ ಇಷ್ಟ. ಬಟ್ ನೀವು ಹೋಗ್ತಕ್ಕಂಥವ್ರು ಆಲೋಚನೆ ಮಾಡಬೇಕು. ಒಂದು ಪೂಜೆ ಪುನಸ್ಕಾರದಿಂದ ನಮಗೆ ಲೈಫೇ ಟರ್ನ್ ಆಗ್ಬಿಟ್ರೆ ಮತ್ತೆ ಕರ್ಮಕ್ಕೆ ಹೊಣೆ ಯಾವುದು, ಮತ್ತೆ ಕಾಲಕ್ಕೆ ಹೊಣೆ ಯಾವುದು, ಯಾವುದೂ ಆ ಥರ ಆಗಲ್ಲ. ಪೂಜೆ ಪುನಸ್ಕಾರಗಳು ನೀವು ಮಾಡಿದಾಗ ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ ಒಂದು ವಿಚಾರ ನಾನು ಹೇಳ್ತೀನಿ. ನೆಮ್ಮದಿ, ಸ್ವಲ್ಪ ಹಾರಾಡೋದು, ಸ್ವಲ್ಪ ಏನೋ ಆಸೆ. ಇವಾಗ ನೋಡಿ ಅವ್ರಿಗೇನೋ ಮನೆ ಕಟ್ಟಬೇಕು, ಸ್ವಲ್ಪ ಶಾಂತಿ, ಸ್ವಲ್ಪ ನೆಮ್ಮದಿ, ಸ್ವಲ್ಪ ಸೈಲೆಂಟ್ ಆಗಿರಿ. ಈಗ ತಗೊಂಡಿರ್ತಕ್ಕಂಥ ಜಾಗ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ, ಸಾಧ್ಯವಾದರೆ ಅವ್ರ ಹತ್ರ ಈಸ್ಕೊಂಡು ಮತ್ತೆ ಇನ್ನೊಂದು ಕಡೆ ಅಪ್ಲೈ ಮಾಡಿ. ನೆಮ್ಮದಿ ಇರೋದು ಇಂಪಾರ್ಟೆಂಟ್. ಇರೋದು ಬದುಕೋದು 10 ದಿವಸ. 10 ದಿವಸದಲ್ಲಿ 8 ದಿವಸ ನೆಮ್ಮದಿ ಕಳ್ಕೊಂಡ್ರೆ ಇನ್ನು 2 ದಿವಸ ನಾವು ಹಾಸಿಗೆಯಲ್ಲಿ ಕೂತ್ಕೊಂಡು ನೆಮ್ಮದಿ ಹುಡುಕ್ತಾ ಇರ್ತೀವಿ. ಇದು ಒಂದು ಕೊನೆಗಾಲದಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡು ಇನ್ನು 2 ದಿವಸ ಬದುಕಲ್ಲಿ ಅಲ್ಲಿ ನೆಮ್ಮದಿನ ತಗೊಂಡಿಲ್ವಲ್ಲಪ್ಪ, ಎಲ್ಲ ಬರೀ ಇದೇ ಆಯ್ತು ಅಂತ ಬರ್ತಕ್ಕಂಥದ್ದು. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನಮ್ಮ ಗ್ರಹಗಳು ವೈಜ್ಞಾನಿಕವಾಗಿ ನಮಗೆ ತಿಳಿಸುತ್ತೆ ಮುಂದಿನ ದಿನಗಳು ಹೇಗಿರುತ್ತೆ, ಕಷ್ಟದ ದಿನಗಳು, ಸುಖ ದಿನಗಳು ಎಲ್ಲ ತೋರಿಸುತ್ತೆ. ಸೊ ಅದು ನಮಗೆ ತೋರಿಸಿದಾಗ ಹೇಗೆ ನಮ್ಮ ಮೈಂಡು, ನಮ್ಮ ಮತ್ತೆ ಬಾಡಿ, ನಮ್ಮ ಮತ್ತೆ ಸೋಲ್ನ ಹೇಗೆ ನಾವು ಡ್ರೈವ್ ಮಾಡ್ಕೋಬೇಕು ಅಂತ ತೋರಿಸ್ತಕ್ಕಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಸೊ ಸಮಯದ ಅಭಾವ. ಡಿಸೆಂಬರ್ 4ನೇ ತಾರೀಕು ಬನ್ನಿ. ಲಕ್ಷಾಂತರ ರೂಪಾಯಿ ನೀವೆಲ್ಲ ಅಲ್ಲಿ ಇಲ್ಲಿ ಹಾಕ್ತಾನೆ ಇರ್ತೀವಿ ಜೀವನದಲ್ಲಿ. ಎಜುಕೇಶನ್ಗೆ ಹೋಗ್ಬೇಕಾದ್ರೆ ದುಡ್ಡು ಹಾಕ್ತೀವಿ, ಯಾವ್ದು ತಗೊಳ್ಬೇಕು ಯಾವ್ದು ಬಿಡಬೇಕು. ಕಾಲೇಜಲ್ಲಿ ಫೀಸ್ ಕಟ್ಬಿಟ್ಟಿರ್ತಾರೆ, ಅದು ಇಷ್ಟ ಆಗಲ್ಲ, ಅವ್ರು ವಾಪಸ್ ಕೊಡಲ್ಲ, ಹೋಯ್ತಲ್ಲಿ ದುಡ್ಡು. ಕೆಲ್ಸಕ್ಕೆ ಸೇರ್ಕೋಬೇಕು, ಕೆಲಸ ಸರಿಯಾಗಿರೋ ಸಿಗ್ತಾ ಇಲ್ಲ, ಅಲ್ಲಿ ಯಾರೋ ಒಬ್ರು ಬಂದು ನಿಮ್ಗೆ ಕೆಲಸ ಕೊಡಿಸ್ತೀವಿ ದುಡ್ಡು ಕೊಡಿ, ಅಲ್ಲೂ ದುಡ್ಡ. ಆಮೇಲೆ ಕೆಲಸ ಎಲ್ಲ ಹೋಗ್ತಾ ಇರ್ತೀರಾ, ಸ್ವಲ್ಪ ನಮಗೆ ಯಾವುದೋ ಬೇರೆ ಕಡೆ ಆಪರ್ಚುನಿಟಿ ಬರ್ತಾ ಇಲ್ಲ ಅಂತ ಹೇಳಿ ಬಲವಂತವಾಗಿ ಇನ್ನೊಂದು ಕಡೆ ಹುಡುಕ್ತೀವಿ, ಏನೋ ಜಾಸ್ತಿ ಕೊಡ್ತಾರೆ ಅಂತ ಹೋಗ್ತೀವಿ, ಅಲ್ಲಿ 3 ತಿಂಗಳಿಗೆ ಅಲ್ಲಿ ಕೆಲಸ ಕಳ್ಕೊಂಡು ಮನೇಲಿ ಇರ್ತೀವಿ. ಇದೆಲ್ಲ ಹೋಯ್ತು, ಬಿಸ್ನೆಸ್ ಮಾಡೋಣ ಅಂತ ಹೇಳ್ತೀವಿ, ಏನೋ ಸ್ವಲ್ಪ ಕೂಡಿಟ್ಟಿರ್ತಾರೆ ತಂದೆ ತಾಯಿ, ಅದನ್ನ ತಗೊಂಡೋಗಿ ಮತ್ತೆ ನಾವು ಹೋಗ್ಬಿಟ್ಟು ನಮಗೇನೂ ಗೊತ್ತಿಲ್ಲದೆ ಒಂದು ಬಿಸ್ನೆಸ್ ಅಲ್ಲಿ ಹಾಕ್ತಿವಿ, ಅದು ಲಕ್ಷಾಂತರ ರೂಪಾಯಿ ಹಾಕ್ಬಿಡ್ತೀವಿ. ಸೊ ಹಾಗೆ ನಾವು ಮದುವೆಗೆ ಹೋಗ್ತೀವಿ, ಮದುವೆ ಯಾವ್ದು ಇದು ಮಾಡ್ಕೋಬೇಕು, ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಕನ್ಫ್ಯೂಷನ್ ಆಗಿ ಬರೀ ಪಾಯಿಂಟ್ ಸಿಸ್ಟಮ್ ಅಲ್ಲೇ ಇದ್ದು, ಆ ಪಂಚಾಂಗದಲ್ಲಿ ಅದೇನು 36 ಪಾಯಿಂಟ್ ಕೊಟ್ಟಿದ್ದಾರೆ, ಅದು ಹೆಂಗ್ ಕೊಟ್ಟಿದ್ದಾರೆ, ಅದು ಏನ್ ಗ್ಯಾರಂಟಿ ಕೊಟ್ಟಿದ್ದಾರೆ, ಅಲ್ಲಿ ಮುದ್ರಣ ಹಾಕ್ಬೇಕಲ್ಲಿ ದೊಡ್ಡದಾಗಿ ಮುದ್ರಣ ಹಾಕ್ಬೇಕು. ಯಾರ್ಯಾರು ಪಂಚಾಂಗ ಬರೀತಾರೋ ದಯವಿಟ್ಟು ಮುದ್ರಣ ಹಾಕಿ, ಇದು ಫೈನಲ್ ಅಲ್ಲ, ಇದು ಬೇಸಿಕ್ ಅಂತ ಹಾಕಿ. ಆ ಬೇಸಿಕ್ ಅಂತ ಹಾಕಿದ್ರೆ ಆ ಪಂಚಾಂಗ ಬರೆದಿರ್ತಕ್ಕಂಥ ವಿದ್ವಾಂಸರು ಒಂದು ಬಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹಾಕಬೇಕು ಈ ಪಾಯಿಂಟ್ಸ್, ಇಲ್ಲಿ ಬರ್ತಕ್ಕಂಥ ಪಾಯಿಂಟ್ಸು, ಕೂಟಗಳ ಪಾಯಿಂಟ್ಸು, ಖಂಡಿತ ಇದು ಬೇಸಿಕ್ ಪಾಯಿಂಟ್ ಅರ್ತೆ, ಇದರಿಂದ ಮದುವೆ ಜೀವನ ಪೂರ್ಣ ಅಲ್ಲ ಅಂತ ಬರಿಬೇಕು. ಯಾಕಂದ್ರೆ ಅಲ್ಲಿ ಬೇಸಿಕ್ ಎಂಟ್ರಿ ಲೆವೆಲ್ ಅಷ್ಟೇ, ಒಂದು 10th ಪಾಸ್ ಆಗಿರೋದು ಅಷ್ಟೇ. ಇದು ಪಾಸ್ ಆಗ್ಬೋದು, ಓಕೆ, ಸಾಧಾರಣವಾಗಿ ನಡೆಯುತ್ತೆ.
ನೆಕ್ಸ್ಟ್ ಸೆಕೆಂಡ್ PUC ಮತ್ತೆ ಡಿಗ್ರಿ ಅದೆಲ್ಲ ನೋಡಬೇಕು ಅಂದ್ರೆ ಜಾತಕದ ವಿಶ್ಲೇಷಣೆ, ಅವರ ಕರ್ಮ, ಅವರ ದಶಾಭುಕ್ತಿಗಳೆಲ್ಲ ನೋಡಿ ನಿರ್ಣಯ ಮಾಡಬೇಕು. ಓನ್ಲಿ ಗೇಟ್ ಪಾಸ್, ಎಂಟ್ರಿ ಪಾಸ್ ತಗೊಂಡು ನಾವು ಒಳಗಡೆ VIP ಸೀಟಲ್ಲಿ ಹೋಗಿ ಕೂತ್ಕೋಬೇಕು ಅಂದ್ರೆ ಆಗೋದಿಲ್ಲ. ಜಸ್ಟ್ ಎಂಟ್ರಿ ಅಷ್ಟೇ. ಆ ಪಂಚಾಂಗದಲ್ಲಿ ನೀಟಾಗಿ ಒಂದು ಬ್ಲಾಕ್ ಲೆಟರ್ ಹಾಕಬೇಕು. ಇಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಉತ್ತಮವಾಗಿದ್ದರೂ ಕೂಡ ಅವರವರ ದಶಾಭುಕ್ತಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸೋದ್ರಿಂದ ಅಲ್ಲಿ ನಿರ್ಣಯ ಮಾಡೋದು. ಇದು ಜಸ್ಟ್ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಈಗ ಸದ್ಯಕ್ಕೆ ನೀವು ನೋಡ್ಕೊಳ್ಳಿ, ಮ್ಯಾಚ್ ಆಗ್ತಾ ಇದೆ, ಮೈಂಡ್ ಮ್ಯಾಚ್ ಆಗ್ತಾ ಇದೆ, ನಕ್ಷತ್ರಗಳು ಮ್ಯಾಚ್ ಆಗ್ತಾ ಇದೆ, 28 ಬಂದಿದೆ, ಪರವಾಗಿಲ್ಲ. ಬಟ್ ಇನ್ನು ಡೀಪಲ್ಲಿ ಹೋಗ್ಬೇಕು. ದಶಗಳು ಚೇಂಜ್ ಆಗ್ತಾ ಇರುತ್ತೆ, ಭುಕ್ತಿಗಳು ಚೇಂಜ್ ಆಗ್ತಾ ಇರುತ್ತೆ. ಅವ್ರ ದಶ ಇವ್ರ ದಶ ಮ್ಯಾಚ್ ಆಗಬೇಕು. ದಶಾಭುಕ್ತಿನ ಮ್ಯಾಚ್ ಮಾಡಿಸಿ ಅಷ್ಟೇ ಸಾಕು. ಈ ಗೇಟ್ ಪಾಸ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, 13 ಬಂದ್ರೂ ಪರವಾಗಿಲ್ಲ, 11 ಬಂದ್ರೂ ಪರವಾಗಿಲ್ಲ. ದಶಾಭುಕ್ತಿಗಳು ಮ್ಯಾಚ್ ಆಗಬೇಕು ಅಂದ್ರೆ ಆ ದಶದಲ್ಲಿ 2ನೇ ಮನೆ, 7ನೇ ಮನೆ, 11ನೇ ಮನೆ, 5ನೇ ಮನೆ ಕಾಂಬಿನೇಷನ್ ಇರಬೇಕು. 5 ಬೇಕಾಗುತ್ತೆ ಗುಡ್ ಕಾಂಬಿನೇಷನ್ ಒಳಗಡೆ. 1ನೇ ಮನೆ, 5ನೇ ಮನೆ, 6ನೇ ಮನೆ, 4ನೇ ಮನೆ, 10ನೇ ಮನೆ ಈ ಕಡೆ ಕಾಂಬಿನೇಷನ್ ಬಂತು ಅಂದ್ರೆ ಅವ್ರಿಗೆ ಆಗಲ್ಲ. ಈಗ ನಾವು ನೋಡಿದ್ವಿ, ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನೋಡಿದ್ವಿ, 4 ಬಂತು, 5 ಬಂತು, ಅದೆಲ್ಲ ಮದುವೆ ಕೊಡಲ್ಲ. ಸೊ ಆ ರೀತಿ ಹಣವನ್ನು ಖರ್ಚು ಮಾಡಿ ಹಾಳು ಮಾಡೋ ಬದಲು ಡಿಸೆಂಬರ್ 4ನೇ ತಾರೀಕು ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಜೀವನದ ಪರಿವರ್ತನೆ ಖಂಡಿತ ಆಗೇ ಆಗುತ್ತೆ. ಅನೇಕ ವಿಚಾರಗಳಲ್ಲಿ ನೀವು ತಿಳ್ಕೊಳ್ತೀರಾ, ನೆಮ್ಮದಿಯ ಜೀವನ ಮಾಡ್ತೀವಿ. ಖಂಡಿತ ನಿಮಗೆ ಒಂಥರ ಖುಷಿ ಆಗುತ್ತೆ ಕಲ್ತಾಗ. ಆ ಆನಂದ, ಆ ಖುಷಿ ಅದು ಬಂದು ಕಲ್ತಾದ್ಮೇಲೆ ನಿಮ್ಗೆ ಗೊತ್ತಾಗೋದು ಏನ್ ಸರ್ ಇಷ್ಟು ಆಕ್ಯುರೇಸಿ ಇದೆ, ಏನ್ ಬ್ಯೂಟಿಫುಲ್ ಆಗಿದೆ ಸಬ್ಜೆಕ್ಟ್ ಅಂತ ನಿಮ್ಗೆ ಆಮೇಲೆ ಖಂಡಿತ ಗೊತ್ತಾಗುತ್ತೆ. ಎಷ್ಟು ಜನ ಕಲ್ತರು ಕಮ್ಮಿನೇ ಇದು. ನಾನು ಇವತ್ತು ಹೇಳ್ತೀನಿ, ನಾನಿಲ್ಲಿ ಇನ್ಸ್ಟಿಟ್ಯೂಷನ್ ಮಾಡಿ ನಾನೊಂದು ಸಬ್ಜೆಕ್ಟ್ ಹೇಳ್ಕೊಡೋ ಬದಲು ಇದನ್ನ ಎಲ್ಲರಿಗೂ ಒಂದು 10ನೇ ಕ್ಲಾಸಲ್ಲೋ 5ನೇ 9ನೇ ಕ್ಲಾಸಲ್ಲೋ ನಮ್ಮ ಎಂಟೈರ್ ಮನುಕುಲಕ್ಕೆ ಕೊಟ್ಬಿಟ್ರೆ ನಿಜವಾಗ್ಲೂ ಕೂಡ ಕಲಿಯುಗ ಸತ್ಯುಗ ಆಗಕ್ಕೆ ಇದೇ ಇಲ್ಲ. ಬಟ್ ಆದ್ರೆ ಕಲಿಯುಗದ ನಿಯಮ ಬೇರೆ ಇರೋದ್ರಿಂದ ಫೋರ್ಸ್ ಮಾಡಬೇಕಾಗತ್ತೆ. ಸೊ ಒಳ್ಳೇದಾಗ್ಲಿ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ಡಿಸೆಂಬರ್ 4ನೇ ತಾರೀಕು ರಿಜಿಸ್ಟರ್ ಮಾಡ್ಕೊಳ್ಳಿ. ಕುಟುಂಬ ಸಮೇತ ಕಲೀರಿ. ಏನಿದೆ ಫೀಸಲ್ಲಿ, ಕುಟುಂಬ ಕೂತ್ಕೊಂಡು ಕಲೀರಿ, ಎಲ್ಲ ಕರೆದು ಕೂರಿಸ್ಕೊಂಡು ಕಲೀರಿ. ಹೇಳ್ಕೊಡ್ತೀನಿ ಎಲ್ಲರಿಗೂ. ಹೇಳ್ಕೊಟ್ಟಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಂದು ಹಣೆ ಬರ ನಾನು ಚೇಂಜ್ ಮಾಡೋಕ್ಕಾಗಲ್ಲ, ನಿಮ್ದು ಹಣೆ ಬರ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಹಣೆ ಬರ ಹೇಗಿದೆ ಅದನ್ನ ಹೇಗೆ ನಾವು ಅದನ್ನ ಮ್ಯಾನಿಪುಲೇಟ್ ಮಾಡ್ಕೊಂಡು ಅದನ್ನ ಹೇಗೆ ನಾವು ಒಂದು ಸಣ್ಣ ಒಂದು ಏನಂತಾರೆ ಒಂದು ಸಣ್ಣ ಸಣ್ಣ ಪರಿಹಾರಗಳು ಮಾಡಿಕೊಂಡು ಒಂದು ಫಸ್ಟ್ ಏಡ್ ಮಾಡ್ಕೊಂಡು ಹೇಗೆ ಹೋಗ್ಬೋದು ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ಅಷ್ಟೇ. ಯಾರ ಸಾವನ್ನು ಕೂಡ ನಾವು ತಡೆಯೋಕ್ಕಾಗಲ್ಲ, ಯಾರ ಒಂದು ಕಷ್ಟಗಳನ್ನ ಇದು ಮಾಡೋಕ್ಕಾಗಲ್ಲ. ಬಟ್ ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಮುಲಾಮ್ ಅಂತ ಏನು ಹೇಳ್ತೀವೋ ಖಂಡಿತ ನಮಗೆ ಸಿಗುತ್ತೆ. ಆ ಮುಲಾಮೆ ಸಾಕು ನಮಗೆ ಜೀವನದಲ್ಲಿ ಸುಖ, ನೆಮ್ಮದಿ, ಶಾಂತಿ ದೊರಕ್ಬಿಡುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ, ಯಂತ್ರ, ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 951357 7337.